ಕನ್ನಡ ಸಿನಿಮಾ ನೋಡ್ತಾ ಇಲ್ಲ ಅಂತ ತುಂಬ ಜನ ಈಗ ರೀಸೆಂಟಾಗಿ ಬರ್ತಾ ಇದೆ. ಆದರೆ ಜನಕ್ಕೆ ಕನ್ನಡ ಸಿನಿಮಾ ಬರ್ತಾ ಇರೋದು ಗೊತ್ತಾಗ್ತಾ ಇದೆಯಾ? ಆ್ಯಕ್ಚುಲಿ ಒಳ್ಳೆ ಸಿನಿಮಾ ಬಂದ್ರೂ ಅದಾದಮೇಲೆ ಓ ಟಿ ಟಿ ಬಂದಮೇಲೆ ಥಿಂಕ್ ಮಾಡ್ತಾರೆ, ಓ ನಾ ಈ ಸಿನಿಮಾ ನೋಡಿಲ್ಲಲ್ಲ ಅಂತ ಹೇಳಿ. ಆದರೆ ಒಳ್ಳೆ ಸಿನಿಮಾ ಬರೋದು ಅವ್ರಿಗೆ ಕರೆಕ್ಟಾಗಿ ನಾವು ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡ್ತಾ ಇದ್ದೀವಾ? ಅದ್ರ ಕಂಟೆಂಟ್ ಅವ್ರಿಗೆ ಹೋಗಿ ತಲುಪ್ತಾ ಇದೆಯಾ? ಅಲ್ಲಿ ನಾವು ಜಾಸ್ತಿ ಎಡುತ್ತಾ ಇದ್ದೀವಾ? ಅದನ್ನು ಸ್ವಲ್ಪ ಥಿಂಕ್ ಮಾಡಬೇಕಾಗಿದೆ. ಈಗ ಬೇರೆ ಭಾಷೆ ಮೂವೀಸ್ ಯಾವ ಥರ ಮಾರ್ಕೆಟಿಂಗ್ ಮಾಡ್ತಿದ್ದಾರೆ ಅಂದರೆ, ಬೇರೆ ಭಾಷೆ ಮೂವೀಸ್ ಅಂದ ತಕ್ಷಣ ಅವರು ಬಜೆಟ್ ಇಟ್ಕೊಂಡೇ ಮಾರ್ಕೆಟಿಂಗ್ ಮಾಡ್ತಿದ್ದಾರೆ ಅಂತ ಹೇಳಿಲ್ಲ. ಆ್ಯಕ್ಚುಲಿ ಸಣ್ಣ ಮೂವೀಸ್ ಬಂದ್ರೂ ಅದು ಯಾವ ಥರ ಮಾರ್ಕೆಟಿಂಗ್ ಮಾಡ್ತಿದ್ದಾರೆ ಅಂದರೆ, ರೀಲ್ಸ್ ಯೂಸ್ ಮಾಡ್ತಾ ಇದ್ದಾರೆ ಜಾಸ್ತಿ, ಅಥವಾ ಪೇಯ್ಡ್ ಪ್ರಮೋಷನ್, ಮೆಟಾ ಆ್ಯಡ್ಸ್ ಅಥವಾ ಇನ್ಯಾವುದಾದ್ರೂ ಮಾಡ್ತಿದ್ದಾರೆ, ಅದನ್ನು ನಾವು ಜಾಸ್ತಿ ನೋಡಬೇಕಾಗುತ್ತೆ. ಫಸ್ಟ್ ಒನ್, ಈಗ ಮಾರ್ಕೆಟಿಂಗ್ ಬಜೆಟ್ ಎಷ್ಟಿರಬೇಕು ಅಂತ ನೋಡೋಣ. ಕೆಲವೊಂದು ಹೈ ಬಜೆಟ್ ಮೂವೀಸ್ ಇರೋದು ಆ್ಯಕ್ಚುಲಿ ಅವರ ಮಾರ್ಕೆಟಿಂಗ್ ಬಜೆಟ್ ಜಾಸ್ತಿ ಇರುತ್ತೆ. ಈಗ ನಾವು ನ್ಯೂ ಕಮರ್ಸ್ ಮತ್ತು ಬಿಗಿನರ್ಸ್ ಮಾರ್ಕೆಟಿಂಗ್ ಬಜೆಟ್ ತಗೊಂಡ್ರೆ ತುಂಬ ಕಡಿಮೆ ಇರುತ್ತೆ. ಅದರಲ್ಲೂ ಕನ್ನಡದಲ್ಲಿ ಅವ್ರ ಮಾರ್ಕೆಟಿಂಗ್ ಬಜೆಟ್ ಹೇಗೆ ಅಂದರೆ ತುಂಬ ಕಡಿಮೆ ಇರುತ್ತೆ. ಒಂದು 10% ಕೂಡ ಇರೋದಿಲ್ಲ ಕೆಲವೊಂದು ಮಾರ್ಕೆಟಿಂಗ್ ಬಜೆಟ್. ಮತ್ತು ಏನಂದರೆ ಜಸ್ಟ್ ಒಂದು ಪಾಂಪ್ಲೆಟ್ಸ್ ಹಂಚೋದು ಆ ಥರ. ಮತ್ತು ಬೆಂಗಳೂರು ಮತ್ತು ಮೇನ್ಲಿ 3 ಡಿಸ್ಟಿಕ್ಸ್ ಎಲ್ಲಿ ನಮ್ಮದು ಜಾಸ್ತಿ ಕಲೆಕ್ಷನ್ ಆಗ್ತಿದೆ, ಮಂಡ್ಯ, ಮೈಸೂರು, ಬೆಂಗಳೂರು ಮೂವಿ ಕಲೆಕ್ಷನ್ಸು, ಅಲ್ಲೇ ಜಾಸ್ತಿ ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ. ಆದರೆ ಈಗ ಒಂದು ಮಾರ್ಕೆಟಿಂಗ್ ಬಜೆಟು, ಈಗ ಗೆಟ್ ಔಟ್ ಅಂತ ಒಂದು ಹಾಲಿವುಡ್ ಮೂವಿ ಇದೆ, ಇದರಲ್ಲಿ ಮಾರ್ಕೆಟಿಂಗ್ ಬಜೆಟ್ $30 million. ಆದರೆ ಇದರದ್ದು ಮೇನ್ ಬಜೆಟ್ ಆಫ್ ದಿ ಮೂವಿ $4.5 million. ಇದು ಕಲೆಕ್ಷನ್ ಎಷ್ಟಾಗಿದೆ ಅಂದರೆ $255 million ಆಗಿದೆ. ಇದರಲ್ಲಿ ಏನು ನೋಡ್ಬೋದು ಅಂದರೆ, ಇದು ಕಲೆಕ್ಷನ್ನು ನೆಕ್ಸ್ಟ್ ಲೆವೆಲಲ್ಲಿ ಆಗಿದೆ. $255 million ಅಂದರೆ ಅದು ಆ್ಯಕ್ಚುಲಿ ತುಂಬ ಅಂದರೆ 10-20 ಪಟ್ಟು ಜಾಸ್ತಿ ಆಗಿದೆ ಮಾರ್ಕೆಟಿಂಗ್ ಬಜೆಟ್ಗಿಂತ ಜಾಸ್ತಿ. ಯಾಕೆಂದರೆ ಅವರು ಮಾರ್ಕೆಟಿಂಗಿಗೆ ಜಾಸ್ತಿ ಖರ್ಚು ಮಾಡಿದ್ದಾರೆ ಬಜೆಟ್ಗಿಂತ. ಜನರಿಗೆ ಈಗಿಂದು ಯುಗದಲ್ಲಿ ಹೇಗಾಗಿದೆ ಅಂದರೆ, ಜನರಿಗೆ ತಲುಪೋದೇ ಜಾಸ್ತಿ ಕಷ್ಟ ಆಗ್ಬಿಟ್ಟಿದೆ. ಕಂಟೆಂಟ್ ಮಾಡೋದು ಕಷ್ಟನೇ ಆ್ಯಕ್ಚುಲಿ, ಆದರೆ ಇದು ಜನರಿಗೆ ತಲುಪೋದಿದೆಯಲ್ಲ, ಅದು ಆ್ಯಕ್ಚುಲಿ ತುಂಬ ಅಟೆನ್ಷನ್ ಸ್ಪ್ಯಾನ್ ಕಡಿಮೆ ಆಗಿರ್ಬೋದು ಜನರದ್ದು, ಅಥವಾ ಅವರಿಗೆ ಜಾಸ್ತಿ ವರ್ಕಿನ್ ಪ್ರೆಷರ್ ಇರ್ಬೋದು, ಅವ್ರಿಗೆ ಬೇರೆ ವರ್ಕ್ಸ್ ಇಂದ ಪ್ರಾಬ್ಲಮ್, ಅವರಿಗೆ ತುಂಬ ಥಿಂಕ್ ಮಾಡೋ ಕೆಪಾಸಿಟಿ ತುಂಬ ಕಡಿಮೆ ಆಗಿರುತ್ತೆ ಅವರಿಗೆ. ಈಗ ನಮ್ದು ಇಂಡಿಯಾದಲ್ಲಿ ತಗೊಂಡ್ರೆ ಆಕ್ಚುಲಿ ನಮ್ಮ ಯಶ್ ಅವರು ಅಭಿನಯ ಮಾಡಿರೋದು KGF ಮೂವಿ ನೋಡ್ಬೋದು. KGF ಮೂವಿಲಿ ಅವ್ರು ಈಗಷ್ಟೇ ಜಸ್ಟ್ ಎಂಟ್ರಿ ಆಗ್ತಿದ್ದಾರೆ ಬಾಲಿವುಡ್ಗೆ, ಹಿಂದಿ ಮಾರ್ಕೆಟ್ಗೆ ಫಸ್ಟ್ ಟೈಮ್ ಎಂಟ್ರಿ ಆಗ್ಬೇಕಾದ್ರೆ ಅವ್ರಿಗೆ ಮಾರ್ಕೆಟಿಂಗ್ ಬಜೆಟ್ ಎಷ್ಟೇ ಇಂಟರ್ವ್ಯೂಸ್ ಕೊಡ್ತಾರೆ, ಬಿಲ್ ಬೋರ್ಡ್ ಮುಂಬೈಯಲ್ಲಿ ಎಲ್ಲ ಕಡೆ ನೋಡಿರ್ಬೋದು ನೀವು. ಎಲ್ಲ ಅಂದ್ರೆ ಇಂಟರ್ವ್ಯೂಸ್ ಆಗಿರ್ಬೋದು, ಕೊಲಾಬ್ರೇಷನ್ಸ್ ತುಂಬಾ ಮಾಡಿದ್ದಾರೆ. ಅಂದ್ರೆ ಇವರು ಹಿಂದಿ ಟಾಪ್ ಇನ್ಫ್ಲುಯೆನ್ಸರ್ಸ್ ಜೊತೆ ಕೊಲಾಬ್ರೇಟ್ ಆಗಿರ್ಬೋದು. ಈ ತರ ಕೊಲಾಬ್ರೇಟ್ ಮಾಡಿ ಅವ್ರ ಮಾರ್ಕೆಟಿಂಗ್ ಬಜೆಟ್ ಅವ್ರಿಗೂ ಪೇ ಮಾಡಿ, ಎಷ್ಟರಲ್ಲಿ ನಮಗೆ ಎಷ್ಟು ಬಜೆಟ್ ಇರುತ್ತೋ ಅದರಲ್ಲಿ ಸ್ವಲ್ಪ ಸ್ಟ್ರೆಚ್ ಮಾಡಿದ್ರೆ ಜನರಿಗೆ ಗೊತ್ತಾಗುತ್ತೆ ಒಳ್ಳೆ ಪ್ರಾಡಕ್ಟ್ ಇದ್ರೆ. ಇಲ್ಲ ಅದು ಮಾರ್ಕೆಟಿಂಗ್ ಮಾಡಲಿಲ್ಲ ಅಂದ್ರೆ ಅದು ಇಷ್ಟು 45 crores ಕಲೆಕ್ಷನ್ ಹಿಂದಿಲಿ ಆಗ್ತಿರಲಿಲ್ಲ, KGF 2 ಹಿಟ್ ಆಗ್ತಿರಲಿಲ್ಲ. ಅಂದ್ರೆ ಒಂದು ಸಣ್ಣ ಮಾರ್ಕೆಟಿಂಗ್ ಇಂದ ಎಷ್ಟು ಕನೆಕ್ಷನ್ಗೆ ನಾನೇನು ಹೇಳೋದು ಅಂದ್ರೆ, ಸಣ್ಣ ಮೂವಿನೇ ಆಗಿರ್ಬೋದು 20-30% ಇಟ್ರೆ ಮಾರ್ಕೆಟಿಂಗ್ ಬಜೆಟ್ ಆಫ್ ದಿ ಮೂವಿ ಬಜೆಟ್ ಅಲ್ಲಿ ತುಂಬಾ ಒಳ್ಳೇದು. ಆ ಸಣ್ಣ ಮೂವೀಸಿಗಾದ್ರೂ ಅಷ್ಟೇ ಆಕ್ಚುಲಿ ಮೂವಿ ಸ್ಟಾರ್ಟಿಂಗ್ ಅಲ್ಲೇ ಅವರು ಡಿಸೈಡ್ ಮಾಡ್ಕೊಂಡ್ಬಿಡ್ಬೇಕಾಗುತ್ತೆ, ಸಣ್ಣ ಮೂವೀಸ್ ಆದ್ರೂ ಎಷ್ಟು ನೀವು ಮಾರ್ಕೆಟಿಂಗ್ ಬಜೆಟ್ ಇಡ್ತೀರಾ ಅಂತ ಹೇಳಿ. ಇಲ್ಲ ಅಂದ್ರೆ ಜನರಿಗೆ ತಲುಪಿಸಲಿಲ್ಲ ಅಂದ್ರೆ ತುಂಬಾ ಅದೇ ಮೇನ್ ಅಲ್ಲ ಆಕ್ಚುಲಿ. ಅದು ತುಂಬಾ ಜನ ಮಾಡ್ತಾ ಇಲ್ಲ, ಅಟ್ಲೀಸ್ಟ್ ನ್ಯೂ ಕಮರ್ಸ್ ಅಂತೂ ತುಂಬಾ ಜನ ಮಾರ್ಕೆಟಿಂಗ್ ಬಜೆಟ್ ಅಂತೂ ಇಡ್ತಾನೆ ಇಲ್ಲ ಆಕ್ಚುಲಿ ಜಾಸ್ತಿ. ಅದಕ್ಕೆ ಮಾರ್ಕೆಟಿಂಗ್ ಬಜೆಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. 20-30% ಐ ರೆಕಮೆಂಡ್ ಇಟ್ ಆಕ್ಚುಲಿ ವೆರಿ ಮಚ್. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ಏನಂದ್ರೆ, ಆ ಟ್ರೈಲರ್ ಕಟ್ ಈಗ ಹೇಗಾಗಿದೆ ಅಂದ್ರೆ, ತುಂಬಾ ಚೆನ್ನಾಗಿ ಮಾಡಕ್ಕಂತಾನೆ ಹೋಗ್ತಾರೆ. ತುಂಬಾ ಈಗ ಎಡಿಟರ್ಸ್ ಎಲ್ಲ ಕಡೆನೂ ಸೋಷಿಯಲ್ ಮೀಡಿಯಾದಲ್ಲಿ ಚೆನ್ನಾಗಿದ್ದಾರೆ, ಎಲ್ಲ ಇದೆ. ಆದ್ರೆ ಕಂಟೆಂಟ್ ಏನಿದೆ ಅದ್ರದ್ದು ತಕ್ಕಂಗೆ ಎಡಿಟ್ ಇದ್ರೆ ಇನ್ನೂ ತುಂಬಾ ಒಳ್ಳೇದು ಅಂತ ಅನ್ಸುತ್ತೆ. ತುಂಬಾ ಹೈಪ್ ಕ್ರಿಯೇಟ್ ಮಾಡಿ ಆಮೇಲೆ ಏನು ಇಲ್ಲದೆ ಇರೋದು. ಆಕ್ಚುಲಿ ಏನಂದ್ರೆ, ಕಾಂತಾರದ ಟ್ರೈಲರ್ ಫಸ್ಟ್ ರಿಲೀಸ್ ಮಾಡಿದ್ ನೋಡ್ರೆ, ಕಾಂತಾರ ಈಗ ರಿಲೀಸ್ ಆಗಿರೋದು, ಅದರಲ್ಲಿ ಟ್ರೈಲರ್ ಅಲ್ಲಿ ಅಷ್ಟು ಇರಲಿಲ್ಲ, ಆದ್ರೆ ಮೂವಿಲಿ ತುಂಬಾ ಆಗಿ ಆಮೇಲೆ ಓಕೆ ಜನ ಅವ್ರು ಏನ್ ಎಕ್ಸ್ಪೆಕ್ಟ್ ಮಾಡಿದ್ರು ಜಾಸ್ತಿನೇ ಆ ಮೂವಿಯಿಂದ ಸಿಕ್ಕಿದೆ. ಆ ತರ ಇದ್ರೆ ಇನ್ನೂ ಚೆನ್ನಾಗಿ. ಆಕ್ಚುಲಿ ನಾನು ಇದನ್ನು ಎಲ್ಲದನ್ನು ಯಾಕೆ ಇನ್ಕ್ಲೂಡ್ ಮಾಡ್ತಾ ಇದ್ದೀನಿ ಅಂದ್ರೆ, ಮಾರ್ಕೆಟಿಂಗ್ ಟೀಮ್ ಇದೆಯಲ್ಲ, ಕಂಟೆಂಟ್ ಜೊತೆ ಎಲ್ಲದರಲ್ಲೂ ಇರಬೇಕು. ಅಂದ್ರೆ ಟ್ರೈಲರ್ ಕಟ್ಟಿಂದ ಹಿಡಿದು ಮಾರ್ಕೆಟಿಂಗ್ ಟೀಮ್ ನೀವು ತುಂಬಾ ಕರೆಕ್ಟಾಗಿ ಎಲ್ಲದರಲ್ಲೂ ಇನ್ಕ್ಲೂಡ್ ಮಾಡಿದಾಗ ಒಬ್ಬ ಆಡಿಯನ್ಸ್ ಆಗು ನಿಮಗೆ ಒಂದು ರಿವ್ಯೂ ಸಿಗುತ್ತೆ, ಪ್ಲಸ್ ನಿಮಗೆ ಒಂದು ಐಡಿಯಾ ಸಿಗುತ್ತೆ ಮಾರ್ಕೆಟಿಂಗ್ ಜನಕ್ಕೆ ಇದು ತಲುಪುತ್ತೋ ಇಲ್ಲೋ ಅಂತ ಹೇಳಿ. ಅಂದ್ರೆ ತುಂಬಾ ತಪ್ಪು ಕಲ್ಪನೆಯಿಂದ ನೀವು ಮೂವಿ ಟ್ರೈಲರ್ ಕಟ್ ಮಾಡಿದ್ರೆ ಅದು ಆಕ್ಚುಲಿ ಮೂವಿ ಡ್ಯಾಮೇಜ್ ಮಾಡೋ ಚಾನ್ಸಸ್ ಇರುತ್ತೆ. ಹಾಗಂತ ಹೇಳಿ ಮೂವಿ ಟ್ರೈಲರ್ ತುಂಬಾ ಆವರೇಜ್ಗೂ ಕಟ್ ಮಾಡೋದು, ತುಂಬಾ ಚೆನ್ನಾಗಿ ಕಟ್ ಮಾಡಿ ಏನಿದೆ ಅಂತ ಅದನ್ನ ಕರೆಕ್ಟಾಗಿ ತೋರಿಸಿ, ಅಂದ್ರೆ ತುಂಬಾ ಬಿಟ್ಕೊಡದೆ ಎಷ್ಟಿದೆ ಅಂದ್ರೆ ಇಂಟ್ರೆಸ್ಟಿಂಗ್ ಆಗಿ ಒಂದು ಆಲ್ಮೋಸ್ಟ್ ಲೈಕ್ ಕ್ಲೈಮ್ಯಾಕ್ಸ್ ತರ ಇದ್ರೆ ಇನ್ನೂ ಒಳ್ಳೇದು ಅಂತ ಅನ್ಸುತ್ತೆ. ಎಲ್ಲ ಟ್ರೈಲರ್ ಶಾರ್ಟ್ಸ್ ಎಲ್ಲದನ್ನೂ ಇಡಕ್ ಹೋಗಬಾರ್ದು, ಅಂದ್ರೆ ಮೇನ್ ಪಾರ್ಟ್ಸ್ ಇಟ್ಟರೆ ಇನ್ನೂ ಒಳ್ಳೇದು. ಎಕ್ಸಾಂಪಲ್ ಅವನೇ ಶ್ರೀಮನ್ನಾರಾಯಣ ಟ್ರೈಲರ್ ಇಂದಾನೆ ತುಂಬಾ ಪ್ಯಾನ್ ಇಂಡಿಯಾ ವೈಡ್ ಸ್ವಲ್ಪ ಹೆಸರು ಮಾಡ್ತು. ಅಂದ್ರೆ ರಿಯಾಕ್ಷನ್ ಚಾನಲ್ಸ್ ಅವ್ರು ಜಾಸ್ತಿ ರಿಯಾಕ್ಷನ್ ಮಾಡೋದಾಗಿರ್ಬೋದು. ಅದಾದ್ಮೇಲೆ ಇಲ್ಲಿ ಕರ್ನಾಟಕದಲ್ಲಿ ಕೂಡ ಆಕ್ಚುಲಿ ಟ್ರೈಲರ್ ಕಟ್ ನೋಡಿ ಅವರು ಆಕ್ಚುಲಿ ಓಕೆ ಇದೇನೋ ಇದೆ ಇದರಲ್ಲಿ ಅಂದ್ರೆ ತುಂಬಾ ಜನರು ನೋಡ್ತಾರೆ ಆಕ್ಚುಲಿ. ಅದಾದ್ಮೇಲೆ ಮೇನ್ ಇಂಪಾರ್ಟೆಂಟ್ ತುಂಬಾ ಜನ ಅದನ್ನ ಬೂಸ್ಟೇ ಮಾಡಲ್ಲ ಆಕ್ಚುಲಿ. ಅದನ್ನ ಏನಂದ್ರೆ ಯೂಟ್ಯೂಬ್ ಆಡ್ಸ್ ಆಗಿರ್ಬೋದು, ಮೆಟಾ ಆಡ್ಸ್ ಆಗಿರ್ಬೋದು, ಎಲ್ಲ ಕಡೆನೂ ಒಂದು ಲಾಸ್ಟ್ 1 ವೀಕ್
ಬಿಫೋರ್ ಮೂವಿ ರಿಲೀಸ್ ಆಗೋಕ್ಕಿಂತ ಮುಂಚೆ ಆ ಟ್ರೈಲರ್ ಬೂಸ್ಟ್ ಮಾಡಿದ್ರೆ ಜನ ಅದನ್ನ ನೋಡಿ ನೋಡಿ ಆ ಟ್ರೈಲರ್ ಕಟ್ ಅದಕ್ಕೆ ತುಂಬಾ ಚೆನ್ನಾಗಿರ್ಬೇಕು. ಅದಾದ್ಮೇಲೆ ಅದನ್ನ ಬೂಸ್ಟ್ ಮಾಡ್ತಾ ಇದ್ರೆ ಅದ್ರಲ್ಲಿ ಜಾಸ್ತಿ ಖರ್ಚು ಆಗಲ್ಲ ಆಕ್ಚುಲಿ. ಆದ್ರೆ ಅದನ್ನ ಬೂಸ್ಟ್ ಮಾಡ್ತಾ ಇದ್ರೆ ಏನಂದ್ರೆ ಆಡ್ಸ್, ಬೂಸ್ಟ್ ಅಂದ್ರೆ ಆಡ್ಸ್, ಅದು ಬೂಸ್ಟ್ ಮಾಡ್ತಾ ಇದ್ರೆ ಜನಕ್ಕೂ ಗೊತ್ತಾಗ್ತಿದೆ, ಓ ಇದೆ ಈ ಮೂವಿ ಇದೆ ಅಂದ್ರೆ ಜನಕ್ಕೆ ಸೇಮ್ ಥಿಂಗ್. ಅಟೆನ್ಷನ್ ಸ್ಪ್ಯಾನ್ ತುಂಬಾ ಕಡಿಮೆ ಆಗಿದೆ. ಅಟೆನ್ಷನ್ ಸ್ಪ್ಯಾನ್ ಮೇಲೆ ಹೊಡಿಬೇಕು ಸರಿ ನಾವು ಆಕ್ಚುಲಿ. ಅಂದ್ರೆ ಜಸ್ಟ್ ಗೊತ್ತಾಗಬೇಕು ಈ ಮೂವಿ ರಿಲೀಸ್, ಸಣ್ಣ ಮೂವಿ ಆದ್ರೂ ಪರವಾಗಿಲ್ಲ, ದೊಡ್ಡ ಮೂವಿ ಆದ್ರೂ ಪರವಾಗಿಲ್ಲ. ಮತ್ತೆ ಈ ಟ್ರೈಲರ್ ಬಗ್ಗೆನೆ ಎಲ್ಲ ಕಡೆ ನಾವು ಕರೆಕ್ಟಾಗಿ ಪೋಸ್ಟ್ ಮಾಡ್ತಾ ಬರ್ಬೇಕಾಗುತ್ತೆ. ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ಟ್ವಿಟರ್ ಅಲ್ಲಿ ಎಲ್ಲ ಕಡೆ. ಅಂದ್ರೆ ನೀವು ಏನ್ ಟ್ರೈಲರ್ ಇದೆಯೋ ಅದ್ರದ್ದು ರಿಯಾಕ್ಷನ್ ಆಗಿರ್ಬೋದು, ಆ ತರ. ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಜಾಸ್ತಿ ಕೊಲಾಬ್ರೇಟ್ ಆಗಿ ಅದನ್ನ ಪೋಸ್ಟ್ ಮಾಡ್ತಾ ಹೋದ್ರೆ ಇನ್ನು ಟ್ರೈಲರ್ ಇನ್ನೂ ಜಾಸ್ತಿ ಜನಕ್ಕೆ ತಲುಪುತ್ತೆ. ಈಗ ಕಂಟೆಂಟ್ ಅಲ್ಲಿ ಮಾರ್ಕೆಟರ್ಸ್ ಹೇಗೆ ಪಾತ್ರ ವಹಿಸಬಹುದು ಅಂತ ನೋಡೋಣ. ಆಕ್ಚುಲಿ ಏನಂದ್ರೆ ನನ್ನ ಸಜೆಷನ್, ಕಂಟೆಂಟ್ ಯಾವಾಗ ಇವರು ಬರೀತಾರೋ, ಅಂದ್ರೆ ಡೈರೆಕ್ಟರ್ಸ್ ಆಗಿರ್ಬೋದು, ಸ್ಕ್ರೀನ್ ರೈಟರ್ಸ್ ಆಗಿರ್ಬೋದು, ಸ್ಕ್ರೀನ್ ಪ್ಲೇ ರೈಟರ್ಸ್ ಆಗಿರ್ಬೋದು, ಅಥವಾ ಸ್ಟೋರಿ ರೈಟರ್ಸ್ ಆಗಿರ್ಬೋದು, ಅವಾಗಲೇ ಆಕ್ಚುಲಿ ಮಾರ್ಕೆಟಿಂಗ್ ಟೀಮ್ನ ಸ್ವಲ್ಪ ಇನ್ಕ್ಲೂಡ್ ಮಾಡಬೇಕು ಅಂತ ನಂದು ಸಜೆಷನ್. ಯಾಕೆಂದ್ರೆ ಈಗ ಕಂಟೆಂಟ್ ಹೇಗೆ ಚೆನ್ನಾಗಿ ಮಾಡಬೇಕು ಅಂತ ಹೇಳಿ ನಾವು ಅವ್ರಿಗೆ ಹೇಳ್ಕೊಡ್ಬೇಕಾಗಿಲ್ಲ. ಆದ್ರೆ ಈಗ ಹೇಗಾಗಿದೆ ಅಂದ್ರೆ ಈಗ ಫೀಲ್ ಗುಡ್ ಮೂವೀಸ್ ತುಂಬಾ ಓಡ್ತಾ ಇಲ್ಲ ಆಕ್ಚುಲಿ. ಫೀಲ್ ಗುಡ್ ಮೂವೀಸ್ ಅಂದ್ರೆ ಅದು ಬೇರೆ ಭಾಷೆಯಲ್ಲಿ ಜಾಸ್ತಿ ಓಡ್ತಾ ಇರ್ಬೋದು ಕೆಲವೊಂದು, ಅಂದ್ರೆ ಮಲಯಾಳಂ ಮತ್ತೆ ತಮಿಳಲ್ಲಿ. ಕನ್ನಡದಲ್ಲಿ ಏನಂದ್ರೆ ಈಗ ತುಂಬಾ ಕಾಂಪಿಟೇಷನ್ ಜಾಸ್ತಿ ಆಗಿ ಈ ವಾವ್ ಫ್ಯಾಕ್ಟರ್ ಜಾಸ್ತಿ ಬೇಕಂತ ಅನಿಸ್ತಾ ಇದೆ. ವಾವ್ ಫ್ಯಾಕ್ಟರ್ ಅಂದ್ರೆ ಓಕೆ, ಕಾಂತಾರದಲ್ಲಿ ಲಾಸ್ಟ್ 40 ಮಿನಿಟ್ಸ್ ಓಕೆ ವಾವ್ ಏನಿದೆ ಇದು, ಮಾರ್ಕೆಟಿಂಗು ಬೇಡ ಏನು ಬೇಡ, ನನಗೆ ಇದು ನೋಡಿದ್ರೆ ಸಾಕು, ಮತ್ತೆ ಮತ್ತೆ ನೋಡ್ಬೇಕಿದ್ನ ಎಲ್ಲರೂ ನೋಡ್ಲೇಬೇಕು ಅಂತ ಹೇಳಿ ವಾವ್ ಫ್ಯಾಕ್ಟರ್ನ ಅವ್ರು ತಂದ್ಬಿಟ್ಟಿದ್ದಾರೆ. ಅದಕ್ಕೆ ಅವ್ರು ಜಾಸ್ತಿ ಮಾರ್ಕೆಟಿಂಗ್ ಮಾಡಿಲ್ಲ. ಅದಾದ್ಮೇಲೆ ವರ್ಡ್ ಆಫ್ ಮೌತ್ ಇಂದಾನೆ ಜಾಸ್ತಿ ಕಲೆಕ್ಷನ್ ಆಗ್ತಾ ಹೋಯ್ತು. ಅಂದ್ರೆ ಈ ತರ ನಾವು ವಾವ್ ಫ್ಯಾಕ್ಟರ್ನ ಜಾಸ್ತಿ ತರಬೇಕಾಗುತ್ತೆ. ಈಗ ಇನ್ನೊಂದು ಟ್ರೆಂಡ್ ಏನಿದೆ ಅಂದ್ರೆ ತುಂಬಾ ಜನ ಇದು ಮಾತಾಡ್ತಾ ಇಲ್ಲ, 2 to 3 ಕ್ಲೈಮ್ಯಾಕ್ಸ್ ಇಟ್ಟರೆ ತುಂಬಾ ಒಳ್ಳೇದು. ಅಂದ್ರೆ ಈಗ ಒಂದು KGF ಅಲ್ಲಿ ನೋಡ್ಬೋದು, ಅಧೀರನ್ನ ಹೊಡೆಯೋದೊಂದು ಕ್ಲೈಮ್ಯಾಕ್ಸ್ ಆಗಿರ್ಬೋದು, ಅದಾದ್ಮೇಲೆ ಮತ್ತೆ ಅಲ್ಲಿ ಪಾರ್ಲಿಮೆಂಟಿಗೆ ಹೋಗೋದೊಂದು ಸೀನ್ ಆಗಿರ್ಬೋದು, ಅದಾದ್ಮೇಲೆ ಮತ್ತೆ ರಾಕಿ ಶಿಪ್ ಅಲ್ಲಿ, ಅಂದ್ರೆ ನಿಮ್ಗೆ ಒಂದು 2 to 3 ಕ್ಲೈಮ್ಯಾಕ್ಸ್ ಸಿಗ್ತಾ ಹೋಗುತ್ತೆ ಇಲ್ಲಿ. ಅಂದ್ರೆ ಇಂಟರ್ವಲ್ ಬ್ಯಾಂಕ್ ಜೊತೆ 2 to 3 ಕ್ಲೈಮ್ಯಾಕ್ಸ್, ಅವ್ರು ಲಾಸ್ಟ್ ಒಂದು 30 ಮಿನಿಟ್ಸ್ ಏನ್ ನೋಡ್ತಾರೆ ಜನ, ಅದನ್ನೇ ಜಾಸ್ತಿ ನೆನ್ಪಿಟ್ಕೊಂಡಿರ್ತಾರೆ. ಅದರಲ್ಲೂ ನಾವು ಜಾಸ್ತಿ ಕಂಟೆಂಟ್ ಹೇಗಿರ್ಬೋದು ಅಂತ ಮಾರ್ಕೆಟಿಂಗಿಗೋಸ್ಕರ, ಅಂದ್ರೆ ಹೇಗಿದ್ರು ನಾವು ಜನಕ್ಕೆ ತಲುಪಿಸೋದೇ ಇಂಪಾರ್ಟೆಂಟ್, ಮತ್ತೆ ನಾವು ಕನ್ನಡ ಸಿನಿಮಾ ಹೋಗೋದೇ ಇಂಪಾರ್ಟೆಂಟ್, ಅಂದ್ರೆ ಜಾಸ್ತಿ ಥಿಯೇಟರ್ ಅಲ್ಲಿ. ಅದಕ್ಕೋಸ್ಕರ ಜಸ್ಟ್ ಒಂದು ಆಡಿಯನ್ಸ್ ಆಗಿ ನಾವು ಹೆಲ್ಪ್ ಆಗ್ತೀವಿ ಮಾರ್ಕೆಟಿಂಗ್ ಅವರು. ಪ್ಲಸ್ ಕಂಟೆಂಟ್ ಹೇಗಿರಬೇಕು ಅನ್ನೋದು ಕೂಡ ಒಂದು ಟಿಪ್ಸ್ ಅಂತ ಒಂದು ಸಿಗುತ್ತೆ. ಇದು ಮಾರ್ಕೆಟಿಂಗ್ಗೂ ಯೂಸ್ ಆಗುತ್ತೆ. ಯಾಕಂದ್ರೆ ಈಗ ಹೇಗಾಗಿದೆ ಅಂದ್ರೆ ಕಂಟೆಂಟ್ ಈಸ್ ಈಕ್ವಲ್ ಟು ಮಾರ್ಕೆಟಿಂಗ್. ಕಂಟೆಂಟ್ ಎಷ್ಟು ಚೆನ್ನಾಗಿರುತ್ತೋ ಅದೇ ಮಾರ್ಕೆಟಿಂಗ್ ತಾನೇ ಅದು. ಅಂದ್ರೆ ನಾವು ಎಷ್ಟು ಈ ಮಾರ್ಕೆಟಿಂಗ್ ಅಲ್ಲಿ ಒಂದು ಟರ್ಮ್ ಇದೆ, ನಾವು ಪ್ರಾಡಕ್ಟ್ ಎಷ್ಟು ಚೆನ್ನಾಗಿರ್ಬೇಕು ಅಂದ್ರೆ ತಾನೇ ಮಾರ್ಕೆಟಿಂಗ್ ಮಾಡ್ಕೋಬೇಕು, ಅಷ್ಟು ಚೆನ್ನಾಗಿ ಪ್ರಾಡಕ್ಟ್ ಇರಬೇಕು, ಅವಾಗ ಮಾತ್ರ ಮಾರ್ಕೆಟಿಂಗ್, ಅದಕ್ಕೆ ಮಾರ್ಕೆಟಿಂಗ್ ಮಾಡಕ್ ಸಾಧ್ಯ. ಇಲ್ಲಾಂದ್ರೆ ಈಗ ಅಷ್ಟು ಎಫೆಕ್ಟಿವ್ ಆಗಿರಲ್ಲ ಮಾರ್ಕೆಟಿಂಗ್ ಮಾಡೋದು ಅಂತ ನನ್ನ ಅನಿಸಿಕೆ. 4th ಪಾಯಿಂಟ್ ಏನಂದ್ರೆ, ಮೂವಿ ನಾವು ಬಿಲ್ ಬೋರ್ಡ್ಸ್ ಮತ್ತೆ ಟ್ರಾನ್ಸಿಟ್ ಆಡ್ಸ್ ಅಲ್ಲಿ ನಾವು ಜಾಸ್ತಿ ಮಾರ್ಕೆಟಿಂಗ್ ಮಾಡಿದ್ರೆ, ಅದೇ ಪೇಯ್ಡ್ ಮಾರ್ಕೆಟಿಂಗ್ ಮಾಡಿದ್ರೆ ಜನಕ್ಕೆ ಒಂದು ತಲುಪೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇಲ್ಲಿ ಬೆಂಗಳೂರಲ್ಲಿ ನಾವು ಎಲ್ಲಾದ್ರೂ ಮೇನ್ ಜನ ಎಲ್ಲಿ ಜಾಸ್ತಿ ಸೇರ್ತಾರೋ, ಎಕ್ಸಾಂಪಲ್ ಮೆಜೆಸ್ಟಿಕ್ ಆಗಿರ್ಬೋದು, ಅಥವಾ ಟಾರ್ಗೆಟ್ ಆಡಿಯನ್ಸ್ ನಮ್ಗೆ ಎಲ್ಲಿ ಇರ್ತಾರೆ ಕಸ್ಟಮರ್ಸ್ ಅಥವಾ ಆಡಿಯನ್ಸ್, ಈಗ ಬನಶಂಕರಿ ಏರಿಯಾ ಆಗಿರ್ಬೋದು, ಜಾಸ್ತಿ ಮೂವಿ ಲವರ್ಸ್ ಯಾವ ಕಡೆ ಇರ್ತಾರೋ, ಎಲ್ಲಿ ಜನ ಸೇರ್ತಾರೋ, ಅಥವಾ ಯಾವ್ದಾದ್ರು ಹಬ್ಬದಲ್ಲಿ ಎಲ್ಲಾದ್ರೂ ಸೇರ್ತಾರೋ, ಅಲ್ಲಿ ನಾವು ಜಾಸ್ತಿ ಏನಾದ್ರು ಬಿಲ್ ಬೋರ್ಡ್ಸ್ ಅಥವಾ ಎಲ್ಲಿ ನಮಗೆ ಜನ ಸೇರ್ತಾರೋ ಅಲ್ಲಿ ಯಾವ ತರ ನಾವು ಅಳವಡಿಸ್ಕೋಬಹುದು ಬಿಲ್ ಬೋರ್ಡ್ಸ್ ಅಥವಾ ಟ್ರಾನ್ಸಿಟ್ ಆಡ್ಸ್ ಆಗಿರೋ ಬಸ್ಸಲ್ಲಿ ಹೋಗೋದಾಗಿರ್ಬೋದು, ಯಾವ ತರ ಅದನ್ನು ನಾವು ಮಾರ್ಕೆಟಿಂಗ್ ಮಾಡಬೇಕಾಗುತ್ತೆ. ನಾವು ಏನೇ ಮಾರ್ಕೆಟಿಂಗ್ ಮಾಡಿದ್ರು ಅದನ್ನ ನಾವು ಆಕ್ಚುಲಿ ಆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದನ್ನ ಮರಿತಾ ಇದೀವಿ ಅಂತ ಅನಿಸ್ತಾ ಇದೆ. ತುಂಬಾ ಜನ ಏನಂದ್ರೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಏನೇ ಹಾಕಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾರೆ. ಅದು ಆಕ್ಚುಲಿ ಏನಂದ್ರೆ, ಈಗ ಒಂದು ಎಕ್ಸಾಂಪಲ್, ಒಂದು ಜಸ್ಟ್ ನಾವು ಒಂದು ಕನ್ಸ್ಟ್ರಕ್ಷನ್ ನಡೀತಾ ಇರ್ಬೋದು, ಜನರಿಗೆ ಏನಂದ್ರೆ ಏನೋ ಅವ್ರ ಮೈಂಡ್ ರಿಲ್ಯಾಕ್ಸ್ ಆಗೋಕ್ಕೋಸ್ಕರ ಏನೇ ಆದ್ರೂ ಅವರು ಆಕ್ಚುಲಿ ನೋಡ್ತಾರೆ. ಒಂದು ಕನ್ಸ್ಟ್ರಕ್ಷನ್ ನಡೀತಾ ಆಗಿರ್ಬೋದು, ಒಂದು ವುಡ್ ಕಟ್ ಮಾಡ್ತಾ ಆಗಿರ್ಬೋದು, ಒಂದು ಆ ಥರದ್ದು ಏನಂದ್ರೆ ನಾವು ಎಡಿಟ್ ಚೆನ್ನಾಗಿ ಮಾಡಿ ನಾವು ಏನು ಮಾರ್ಕೆಟಿಂಗ್ ಮಾಡ್ತಿದ್ದೀವಲ್ಲ ಅದನ್ನ ನೀಟಾಗಿ ಹಾಕಿದ್ರು ಓಕೆ, ಇವ್ರು ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ, ಇವ್ರ ಹತ್ರ ಕಂಟೆಂಟ್ ಇದೆ, ಇವ್ರಿಗೆ ಗೊತ್ತಾಗ್ತಾ ಇದೆ, ಇವ್ರು MG ರೋಡಿಗೆ ಹೋಗ್ತಾ ಇದ್ದಾರೆ, ಇವರು ಇಲ್ಲಿಗೆ ಹೋಗ್ತಾ ಇದ್ದಾರೆ, ಇವ್ರ ಹತ್ರ ಕಂಟೆಂಟ್ ಇದೆ ಇರಬಹುದು, ಈ ಮೂವಿ ನೋಡಿದ್ರ ಈ ಕಡೆ ಹೆವಿ ಮಾರ್ಕೆಟಿಂಗ್ ಮಾಡ್ತಿದ್ದಾರೆ ಗುರು ಇವರು ಅಂತ ಅಟ್ಲೀಸ್ಟ್ ಅವರಿಗಾದ್ರೂ ತಲೆಯಲ್ಲಿ ಬರುತ್ತೆ ಅದು ಆಕ್ಚುಲಿ. ಅದಾದ್ಮೇಲೆ ಸೇಮ್ ಇವರು ಕ್ರಿಟಿಕ್ಸ್ ಅಥವಾ ಮೀಡಿಯಾದವರು ಅವ್ರು ಏನೇ ಹೇಳ್ತಾ ಇದ್ದಾರೆ ಅದನ್ನು ನಾವು ಕರೆಕ್ಟಾಗಿ ಪೋಸ್ಟ್ ಮಾಡ್ಬೋದು. ಅಂದ್ರೆ ಅವರು ಪೋಸ್ಟ್ ಮಾಡಿರ್ತಾರೆ, ನಾವು ಅದನ್ನ ತೆಗೆದು ಪೋಸ್ಟ್ ಮಾಡಿ ಅಥವಾ ಕೊಲಾಬ್ರೇಟ್ ಆಗಿ ಪೋಸ್ಟ್ ಮಾಡಿದ್ರೆ, ನಾವು ಏನೇ ಇದ್ರೂ ಕೊಲಾಬ್ರೇಟ್ ಆಗಿ ನಾವು ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅವಾಗ ತಲುಪಿಸ್ತಾನೆ ಇರಬೇಕು ಜನಕ್ಕೆ. ಇಲ್ಲ ಅಂದ್ರೆ ಜನಕ್ಕೆ ಏನಂದ್ರೆ ನಾವು ಏನ್ ಮಾಡ್ತಾ ಇದೀವಿ ಅಂತಾನು ಗೊತ್ತಾಗಲ್ಲ ಆಕ್ಚುಲಿ ಅವರಿಗೆ. ಅದು ನಮ್ಗೆ ಅದನ್ನ ನೋಡ್ದವ್ರದ್ದಾಗಿರ್ಬೋದು, ಅದನ್ನ ನೋಡಿ ಮತ್ತೆ ಅಲ್ಲಿ ನೋಡಿ ಅದಾದ್ಮೇಲೆ ಇಲ್ಲಿ ನೋಡಿದ್ರೆ ಸ್ಕ್ರೀನ್ ಮೇಲೆ ಕಾಣೋದಿದೆಯಲ್ಲ, ಅದು ಆಕ್ಚುಲಿ ಅವರಿಗೆ ಈ ಸಣ್ಣ ಇನ್ಫ್ಲುಯೆನ್ಸರ್ ಆಗಿರ್ಬೋದು, ಅವ್ರ ಎದುರುಗಡೆ ಕಂಡ್ರೆ ಅದು ಇನ್ನೂ ಅವ್ರ ಕ್ರೇಜ್ ಜಾಸ್ತಿ. ಆ ಥರ ಏನೇ ಸ್ಕ್ರೀನ್ ಮೇಲೆ ನೋಡಿದ್ರು ಅದು ಆಕ್ಚುಲಿ ಅವ್ರು ಜನ ಎಕ್ಸೈಟ್ ಆಗೇ ಆಗ್ತಾರೆ. ಅದಕ್ಕೆ ನಾವು ಏನಂದ್ರೆ ನ್ಯೂಸ್ ಚಾನಲ್, ಯಾವುದೇ ನ್ಯೂಸ್ ಚಾನಲ್ ಆಗಿರ್ಬೋದು, ಅದರಲ್ಲಿ ಏನೇನು ರಿವ್ಯೂಸ್ ಬರುತ್ತೋ ಅದು ಎಕ್ಸೈಟೆಡ್ ರಿವ್ಯೂಸ್. ರೀಸೆಂಟ್ ಆಗಿ ಈಗ ಸೂ ಫ್ರಮ್ ಸೋ ತಗೊಂಬೋದು, ಅಲ್ಲಿ ಏನಂದ್ರೆ ಒಂದು ಪ್ರೀಮಿಯರ್ ಆಯ್ತು, ಜಸ್ಟ್ ಅಲ್ಲಿ ಒಂದು ಮೈಕ್ ಹಿಡಿದು ಒಂದು ಹುಡುಗಿ
ಓಕೆ ಚೆನ್ನಾಗಿದೆ ಅಂತ ಹೇಳಿ ಅವಳು ಸ್ವಲ್ಪ ಎಕ್ಸಾಗರೇಟ್ ಆದ್ಲು ಅವಳು ಹುಡುಗಿ. ಅವಾಗ ಏನಾಯ್ತು ಅಂದ್ರೆ ಅದು ಸ್ವಲ್ಪ ಅದು ಟ್ರಿಗರ್ ಆಯ್ತು ತುಂಬಾ ಜನರಿಗೆ ಅದು ಮೂವಿ ನೋಡ್ಬೇಕು ಅಂತ ಹೇಳಿ. ಅಂದ್ರೆ ಅವಳಿಂದ ಒಬ್ಬಳಿಂದ ಅಂತಲ್ಲ, ಆಕ್ಚುಲಿ ಅದು ಮೇನ್ ಫ್ಯಾಕ್ಟರ್ ಆಯ್ತು ಆಕ್ಚುಲಿ ತಗೊಂಡ್ರೆ. ಅದು ಅದಕ್ಕೋಸ್ಕರ ನಾವೇನೇ ಮಾಡಿದ್ರು ಅದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಬೇಕು ಅಂತ ನನಗೆ ಅನ್ಸುತ್ತೆ ಆಕ್ಚುಲಿ. ಫಿಫ್ತ್ ಪಾಯಿಂಟ್ ಏನಂದ್ರೆ ಅದು ಅದ್ರ ಎಕ್ಸ್ಟೆಂಡೆಡ್ ವರ್ಷನ್. ಅದು ಬಿಲ್ ಬೋರ್ಡ್ಸ್, ಬಸ್ ಆಡ್ಸ್, ಬೆಂಚ್ ಆಡ್ಸ್ ಈ ತರದ್ದೆಲ್ಲ ಇರುತ್ತಲ್ಲ, ಅದನ್ನ ಈಗ ರೀಸೆಂಟ್ ಆಗಿ ನೋಡಬಹುದು. ವಿಕ್ರಾಂತ್ ರೋಣ ಬುರ್ಜ್ ಖಲೀಫಾದಲ್ಲಿ ಮಾಡಿದ್ರು. ಆಕ್ಚುಲಿ ವಿಕ್ರಾಂತ್ ರೋಣ ತುಂಬಾ ಜನರಿಗೆ ತಲುಪಕ್ಕೆ ಏನಂದ್ರೆ ಅದು ಆಕ್ಚುಲಿ ಬುರ್ಜ್ ಖಲೀಫಾದಲ್ಲಿ ಮಾಡಿದ್ದು ಅದು ಹೌದು. ಅದರಿಂದ ಅದನ್ನ ಹೇಗೆ ಅವರು ಪೋರ್ಟ್ರೇ ಮಾಡಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ನ್ಯೂಸ್ ಚಾನಲ್ಸ್ ಅಲ್ಲಿ, ಅದು ಬಾರಿ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನ ಒಂಥರ ಆಂಬಿಷಿಯಸ್ ಪ್ರಾಜೆಕ್ಟ್ ತರ ಅವರು ತೋರಿಸ್ಕೊಂಡ್ರು. ಈಗ ಸಣ್ಣ ಮೂವೀಸ್ ಆತರ ಮಾಡೋಕ್ಕಾಗಲ್ಲ. ಅದರಿಂದ ನಾವು ಇನ್ಸ್ಪಿರೇಷನ್ ತಗೊಂಡು ನಾವೇನಾದ್ರೂ ಸಣ್ಣದಾಗೆ ಬೆಂಗಳೂರಲ್ಲೇ ಮಾಡ್ಬೋದು. ಜನ ಎಲ್ಲಿ ಜಾಸ್ತಿ ಸೇರ್ತಾರೋ ಅಲ್ಲಿ ಆತರ ಅದು ಒಂದು. ಆಮೇಲೆ ಕಬಾಲಿ ಮೂವಿ ಆಗಿರ್ಬೋದು, ಅದು ಏರೋಪ್ಲಾನ್ ಅಲ್ಲೆಲ್ಲ ಅವರು ಪೋಸ್ಟರ್ ಎಲ್ಲ ಅಂಟಿಸಿ ಆಕ್ಚುಲಿ ಅದರಲ್ಲಿ ತುಂಬಾ ಮಾರ್ಕೆಟಿಂಗ್ ಮಾಡಿದ್ರು. ಅವ್ರು ಏನಂದ್ರೆ ಓಕೆ ಇಷ್ಟು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಜನಕ್ಕೆ ಕ್ರೇಜ್ ಜಾಸ್ತಿ ಆಗುತ್ತೆ ಅಂತ ನನ್ನ ಫೀಲಿಂಗು. ಇದು ಇದನ್ನ ಸೋಷಿಯಲ್ ಮೀಡಿಯಾದ ಹಾಕೋದು ಅಷ್ಟೇ ಇಂಪಾರ್ಟೆಂಟ್ ಅಂತ ನನ್ನ ಫೀಲಿಂಗ್. ಏನಂದ್ರೆ ಕನ್ಕ್ಲೂಡಿಂಗ್ ಪಾರ್ಟ್ ಈ ಫಿಫ್ತ್ ಪಾಯಿಂಟ್ ಅಲ್ಲಿ ಏನಂದ್ರೆ ನಾವು ಎಷ್ಟು ಡೈವರ್ಸ್ ಆಗಿ ಮಾರ್ಕೆಟಿಂಗ್ ಮಾಡ್ತೀವೋ, ಎಲ್ಲೆಲ್ಲಿ ಮಾಡ್ತೀವೋ ಅಷ್ಟು ನಮಗೆ ಯೂಸ್ ಆಗುತ್ತಾ ಹೋಗುತ್ತೆ. ಅಂದ್ರೆ ಡಿಫ್ರೆಂಟ್ ಆಗಿ MG ರೋಡ್ ಅಲ್ಲಿ ಒಬ್ರು QR ಕೋಡ್ ನ ಅಂಟಿಸಿ ಅಲ್ಲಿ ಆಕ್ಚುಲಿ ಅದನ್ನ ಮಾರ್ಕೆಟಿಂಗ್ ಮಾಡ್ತಾರೆ ಕೆಲವೊಂದು ಪ್ರಾಡಕ್ಟ್ಸ್ ನ. ಆ ತರ ನಾವು ಡಿಫ್ರೆಂಟ್ ಮೋಡ್ ಆಫ್ ಮಾರ್ಕೆಟಿಂಗ್ ಮಾಡಿದ್ರೆ, ಡೈವರ್ಸ್ ಚಾನಲ್ಸ್ ಅಲ್ಲಿ ಮಾರ್ಕೆಟಿಂಗ್ ಮಾಡಿದ್ರೆ ಜನ ಅವ್ರು ಎಕ್ಸೈಟ್ ಆಗ್ತಾರೆ, ಮಾರ್ಕೆಟಿಂಗ್ ಮೆಥಡ್ಗೆ ಎಕ್ಸೈಟ್ ಆಗ್ತಾರೆ ಅಂತ ನಂದು ಪಾಯಿಂಟ್ ಇದ್ರಲ್ಲಿ. ಸಿಕ್ಸ್ತ್ ಪಾಯಿಂಟ್ ಏನಂದ್ರೆ ನೀವು ಪ್ರೊಡಕ್ಷನ್ ಹೌಸ್ ಮತ್ತೆ ಆಕ್ಟರ್ಸ್, ಡೈರೆಕ್ಟರ್ಸ್ ಎಲ್ಲರದು ಈಗ ಪರ್ಸನಲ್ ಪೇಜ್ ಅಂತ ಇರುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ. ಆ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಏನ್ ಶೂಟಿಂಗ್ ಸ್ಟಾರ್ಟ್ ಆದ ತಕ್ಷಣನೇ ಏನ್ ಆಗ್ತಿದೆ ಎಲ್ಲರೂ ಕೊಲಾಬರೇಟ್ ಮಾಡಿ ಸ್ಟಾರ್ಟಿಂಗ್ ಇಂದಾನೆ ನಾವು ಮೊದಲಿಂದನೂ ಒಂದು ಪಾಯಿಂಟ್ ಯಾವಾಗಲೂ ಹೇಳ್ತಾ ಇರೋದೇನೆಂದ್ರೆ ಮಾರ್ಕೆಟಿಂಗ್ ಸ್ಟಾರ್ಟ್ ಆಗೋದು ಮೂವಿ ಸ್ಟಾರ್ಟ್ ಆದ ತಕ್ಷಣನೇ ಮಾರ್ಕೆಟಿಂಗ್ ಸ್ಟಾರ್ಟ್ ಆಗ್ಬಿಡ್ಬೇಕು ಆಕ್ಚುಲಿ. ಈಗ ರೀಸೆಂಟ್ ಆಗಿ ನೋಡ್ಬೋದು ಬಿಲ್ಲರಂಗ ಭಾಷಾ ಅವರು ಹೈದರಾಬಾದ್ ಒಂದು ಪ್ರೊಡಕ್ಷನ್ ಹೌಸ್ ಅನ್ಸುತ್ತೆ, ಅವ್ರು ಆಕ್ಚುಲಿ ಸ್ಟಾರ್ಟಿಂಗ್ ಅಲ್ಲೇ ಹೇಗೆ ಆಗ್ತಾ ಇದೆ ಶೂಟಿಂಗು, ಅವ್ರ ಸೆಟ್ ಏನಿದೆ ಅದೆಲ್ಲ ಇನ್ಕ್ಲೂಡ್ ಮಾಡ್ತಾ ಹೋಗ್ತಾರೆ. ಅಂದ್ರೆ ಅದೇ ನಾವು ಏನ್ ಹೇಳೋದು ಅಂದ್ರೆ ಪ್ರೊಡಕ್ಷನ್ ಹೌಸ್, ಆಕ್ಟರ್ಸ್ ಮತ್ತೆ ಈ ಡೈರೆಕ್ಟರ್ ಸಣ್ಣ ಮೂವೀಸ್ದೇ ಆಗಿರ್ಬೋದು, ಅವ್ರು ಏನ್ ಮೇಕಿಂಗ್ ಇರುತ್ತೆ, ಅದಾದ್ಮೇಲೆ ಅಲ್ಲಿ ಏನಾದ್ರು ಒಂದು ಫನ್ ಕ್ರಿಯೇಟ್ ಮಾಡೋದಾಗಿರ್ಬೋದು, ಅಲ್ಲಿ ಸಣ್ಣದು ಒಂದು ಕಂಟೆಂಟ್, ಟ್ರೆಂಡಿಂಗ್ ಕಂಟೆಂಟ್ ಮೂವಿ ಬಗ್ಗೆ ಏನಾದ್ರು ಇದ್ದಿದ್ರೆ ಅದನ್ನ ಒಂದು ಹೇಳೋದಾಗಿರ್ಬೋದು, ಡಿಫ್ರೆಂಟ್ ಆಗಿ ಅಲ್ಲೇ ಒಂದು ಕಂಟೆಂಟ್ ಕ್ರಿಯೇಟ್ ಮಾಡಿ ಹಾಕಿದ್ರೆ ಅಲ್ಲಿ ಜನಕ್ಕೆ ಓಕೆ ಈ ಮೂವಿ ಇದೆ ಅಂದ್ರೆ ನೀವು ಜಾಸ್ತಿ ಕೊಲಾಬ್ರೇಟ್ ಮಾಡ್ತಾ ಹೋದ್ರೆ ನಿಮ್ಮ ಆಡಿಯನ್ಸ್ ಅವ್ರ ಆಡಿಯನ್ಸ್ ಎಲ್ಲ ಸೇರ್ತಾರೆ. ಏನಾದ್ರು ಒಂದು ಕ್ಲಿಕ್ ಆಯ್ತು ಅಂದ್ರೆ ಆ ವೈರಾಲಿಟಿಗೆ ಅದು ಯಾವ ಕ್ಲಿಕ್ ಆಗುತ್ತೆ ಅಂತ ನಮಗೂ ಗೊತ್ತಾಗಲ್ಲ. ಟ್ರೆಂಡಿಂಗ್ ಟಾಪಿಕ್ ಏನಿರುತ್ತೆ ಅದರದ್ದು ಜೊತೆಗಡೆ ಮತ್ತೆ ಮೂವಿ ಕಂಟೆಂಟ್ ಎರಡನ್ನು ಮಿಕ್ಸ್ ಮಾಡಿ ಒಂದು ಏನಾದ್ರು ಬಿಟ್ರೆ, ಈಗ ನಾನು ನಂದಿನಿ ಅಂತ ಒಂದು ಸುಮ್ಮನೆ ಒಂದು ವೈರಲ್ ಆಯ್ತು, ನಾನು ನಂದಿನಿ ಅಂತ ಹೇಳಿ, ಅದರಲ್ಲಿ ನಾವೇನಾದ್ರೂ ಇನ್ಕ್ಲೂಡ್ ಮಾಡ್ಬೋದಾ ಮೂವಿ ಸೆಟ್ ಅಲ್ಲಿ, ಅಂದ್ರೆ ಬಿಹೈಂಡ್ ದ ಸೀನ್ಸ್ ಏನ್ ನಡೀತಾ ಇದೆ ಅಂತ ಹೇಳಿ ಜನಕ್ಕೆ ತುಂಬಾ ಎಕ್ಸೈಟ್ಮೆಂಟ್ ಇರುತ್ತೆ. ಅದು ಸಣ್ಣ ಮೂವೀಸ್ ಆಗಿರ್ಬೋದು, ದೊಡ್ಡ ಮೂವೀಸ್ ಆಗಿರ್ಬೋದು, ಮತ್ತೆ ರಿಲೇಟೆಡ್ ಆ ಲೊಕೇಶನ್ ಆಗಿರ್ಬೋದು, ಅವ್ರದೇ ಲೊಕೇಶನ್ ಆಗಿರ್ಬೋದು, ಅದಕ್ಕೂ ಅವ್ರಿಗೆ ಎಕ್ಸೈಟ್ಮೆಂಟ್ ಇರುತ್ತೆ. ಮತ್ತೆ ಆನ್ ಸೆಟ್ ಅಲ್ಲಿ ಇಂಟರ್ವ್ಯೂಸ್ ಜಾಸ್ತಿ ಯಾವ ತರ ನೋಡೋದು, ಅಂದ್ರೆ ಯಾವ ತರ ಶೂಟಿಂಗ್ ನಡೀತಿದೆ, ತುಂಬಾ ಚೆನ್ನಾಗಿ ಬರ್ತಿದೆ, ಈ ತರ ಕಂಟೆಂಟ್ ಬಿಡ್ತಾನೆ. ವೀಕ್ಲಿ ಒಂದು 3 to 4 ಕಂಟೆಂಟ್ಸ್ ಬಿಡ್ತಾ ಹೋದ್ರೆ ಮೂವಿ ರಿಲೀಸ್ ಆಗೋ ತನಕನೇ ಆಕ್ಚುಲಿ ಬಿಟ್ರೆ ಇನ್ನೂ ಒಳ್ಳೇದು. ಮಿಡ್ಲ ಸ್ವಲ್ಪ ಗ್ಯಾಪ್ ಇದ್ರೂ ಪರವಾಗಿಲ್ಲ, ಏನಾದ್ರು ಹಬ್ಬ ಇದ್ರೆ ಅದರಲ್ಲಿ ವಿಶ್ ಮಾಡ್ತಾ ಆ ಥರ ಮಾಡಿ ಒಟ್ಟು ಅವ್ರನ್ನ ಜಸ್ಟ್ ಜನರದ್ದು ಕಾಂಟ್ಯಾಕ್ಟ್ ಅಲ್ಲೇ ಇರ್ಬೇಕು. ಅಂದ್ರೆ ಜನರು ಹತ್ರ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸ್ಕೊಂತ ಇದ್ರೆ ಸಡನ್ ಆಗಿ ಓಕೆ ಮೂವಿ ಬಂದಿದೆ, ಓಕೆ ಯಾವಾಗ ಬಂದಿದೆ ಗೊತ್ತಾಗ್ತಿಲ್ಲ, ಈ ತರ ಒಂದು ಆಶ್ಚರ್ಯ ಅವೆಲ್ಲ ತಪ್ಪಿಸ್ಬೋದು ಆಕ್ಚುಲಿ. ಸ್ಟಾರ್ಟಿಂಗ್ ಇಂದಾನೆ ಕಂಟೆಂಟ್ ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ತಾ ಬಂದ್ರೆ, ಅದರಲ್ಲೂ ಏನಾದ್ರು ಸಣ್ಣವ್ರ ಜೊತೆ ಕೊಲಾಬ್ರೇಟ್ ಆದ್ರೂ ಇನ್ನೂ ಒಳ್ಳೇದು ಆಕ್ಚುಲಿ. ಅಂದ್ರೆ ಸಣ್ಣ ಕಂಟೆಂಟ್ ಕ್ರಿಯೇಟರ್ಸ್, ಈಗ ದೊಡ್ಡ ಕಂಟೆಂಟ್ ಕ್ರಿಯೇಟರ್ಸ್ ಸಣ್ಣ ಮೂವೀಸ್ ತುಂಬಾ ಚಾರ್ಜ್ ಮಾಡ್ತಾರೆ ಅಂತ ಒಂದು ಆಪಾದನೆ ಇದೆ ಆಕ್ಚುಲಿ. ಅದು ಬೇಡ. ಅಂದ್ರೆ ಸಣ್ಣ ಮೂವೀಸ್ ಅಂದ್ರೆ ಓಕೆ ಒಂದು 50K ಕಂಟೆಂಟ್ ಕ್ರಿಯೇಟರ್ ಅವ್ರಿಗೂ ಎಕ್ಸೈಟ್ ಆಗುತ್ತೆ, ಕಂಟೆಂಟ್ ಕ್ರಿಯೇಟರ್ಸ್ಗೆ ನಿಮಗೂ ಒಂದು ರೀಚ್ ಸಿಗುತ್ತೆ. ಅಂದ್ರೆ ವೈರಲ್ ಆಗಕ್ಕೆ ದೊಡ್ಡ ಕಂಟೆಂಟ್ ಕ್ರಿಯೇಟರ್ಸ್ ಬೇಕು ಅಂತ ಏನಿಲ್ಲ. ಸಣ್ಣ ಕಂಟೆಂಟ್ ಕ್ರಿಯೇಟರ್ಸ್ ಕಂಟೆಂಟ್ ಚೆನ್ನಾಗಿದ್ದು ನೀವು ಚೆನ್ನಾಗಿ ಎನಾಕ್ಟ್ ಮಾಡಿದ್ರೆ ಆ ಕಂಟೆಂಟ್ ತುಂಬಾ ಹಿಟ್ ಆಗುತ್ತೆ. 7th ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್, ಕೊಲಾಬ್ರೇಷನ್ ವಿತ್ ಇನ್ಫ್ಲುಯೆನ್ಸರ್ಸ್. ಏನ್ ಹೇಳೋದು ಇದ್ರ ಬಗ್ಗೆ? ಈಗ ಕೊಲಾಬ್ರೇಷನ್ ಮಾಡಿ ಅಂತ ನಾನೇ ತುಂಬಾ ಜನರಿಗೆ ಪ್ರೊಡ್ಯೂಸರ್ಸ್ಗೆ ಟ್ವಿಟರ್ ಅಲ್ಲಿ ನಾನು ಕೇಳಿದ್ರೆ ಅವರು ಆಕ್ಚುಲಿ ಇವ್ರ ಪ್ರೈಸ್ ಜಾಸ್ತಿ ಇರುತ್ತೆ, ಅವ್ರ ಪ್ರೈಸ್ ಜಾಸ್ತಿ ಇರುತ್ತೆ, ಅದು ಕರೆಕ್ಟ್ ಆಕ್ಚುಲಿ. ಕೊಲಾಬ್ರೇಷನ್ ಹೇಗಿರ್ಬೇಕು ಅಂದ್ರೆ ನಿಮ್ದು ನೀಶ್ ಹೇಗಿರುತ್ತಲ್ಲ, ನಿಮ್ದು ಮೂವಿ ನೀಶ್ ಏನಿರುತ್ತೆ ಅದ್ರ ಅವರು ಹತ್ತತ್ರ ಇರೋ ಇನ್ಫ್ಲುಯೆನ್ಸರ್ನ ನೀವು ಟಾರ್ಗೆಟ್ ಮಾಡಿದ್ರೆ ಇನ್ನೂ ಒಳ್ಳೇದು ಅಂತ ಅನ್ಸುತ್ತೆ. ಅಂದ್ರೆ ಟೆಕ್ ಬಗ್ಗೆ ಜಾಸ್ತಿ ಇದ್ರೆ ಅಥವಾ ಟೆಕ್ ಇನ್ ಕನ್ನಡ ಆಗಿರ್ಬೋದು ಆ ತರ. ಅಂದ್ರೆ ಇಲ್ಲಾಂದ್ರೆ ಲವ್ ಸ್ಟೋರಿ ಬಗ್ಗೆ ಇದ್ರೆ, ಯಾರು ಲವ್ ಬಗ್ಗೆ ಜಾಸ್ತಿ ಮಾತಾಡ್ತಿರ್ತಾರೋ ಅವ್ರ ಬಗ್ಗೆ, ಅವ್ರದ್ದು ಕಂಟೆಂಟ್ ಇದು ಫಾಲೋವರ್ಸ್ ಕಡಿಮೆ ಇದ್ರು ಅವ್ರ ಟಾರ್ಗೆಟ್ ಆಡಿಯನ್ಸ್ ಇರ್ತಾರಲ್ಲ ಅವ್ರಿಗೆ ಯಾವುದಕ್ಕೋಸ್ಕರ ಚಾನಲ್ನ ಫಾಲೋ ಮಾಡ್ತಿರ್ತಾರಲ್ಲ, ಲವ್ಗೋಸ್ಕರ ಫಾಲೋ ಮಾಡ್ತಾ ಇರ್ತಾರೆ. ಈಗ ನಾವು ಲವ್ ಮೂವಿ ತಗೊಂಡು ಅವ್ರ ಹತ್ರ ಇಟ್ಟರೆ ಒಂದು ಕಂಟೆಂಟ್ ಮಾಡಿದ್ರೆ ಅದು ಜಾಸ್ತಿ ರೀಚ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅವರಿಗೆ. ನಮ್ಮ ಮೇನ್ ಏನಂದ್ರೆ ಅದು ಬಿಗ್ ಚಂಕ್ ಆಫ್ ಆಡಿಯನ್ಸ್ ಫಸ್ಟ್ ಅಲ್ಲಿ ನಾವು ಸಿಗುತ್ತಲ್ಲ, ಅದೇ ನಮ್ಗೆ ಇಂಪಾರ್ಟೆಂಟ್. ರೀಸೆಂಟ್ ಆಗಿ ಸೂಫ್ರಮ್ ಸೋನು ನೋಡಿರ್ಬೋದು, ಫಸ್ಟ್ ಅವ್ರ ಪ್ರೀಮಿಯರ್ಸ್ ಅಲ್ಲಿ ಬಿಗ್ ಚಂಕ್ ಆಫ್ ಆಡಿಯನ್ಸ್ ಅವರಿಂದಾನೇ ಇನ್ನು ಜಾಸ್ತಿ ರೀಚ್ ಆಗ್ತಾ ಹೋಯಿತು. ಆ ಬಿಗ್ ಚಂಕ್ ಆಫ್ ಆಡಿಯನ್ಸ್ನೇ ನಾವು ಜಾಸ್ತಿ ನೋಡಬೇಕು. ಅದು ಯಾರಾಗಿ ಇನ್ಫ್ಲುಯೆನ್ಸರ್ಸ್ ಇಂದ ಬರ್ತಾರೋ
ಮತ್ತೆ ಇನ್ನು ಒಂದ್ ಕಡೆಯಿಂದ ಬರ್ತಾರೋ ಅದು ಇಂಪಾರ್ಟೆಂಟ್ ಅಲ್ಲ. ಈಗ ಇನ್ಫ್ಲುಯೆನ್ಸರ್ಸ್ ಇಂದ ಈಗ ಮಾತಾಡ್ತಿದೀವಿ, ಇನ್ಫ್ಲುಯೆನ್ಸರ್ಸ್ ಇಂದ ಅಂದ್ರೆ ಅವ್ರ ಟಾರ್ಗೆಟ್ ಆಡಿಯನ್ಸ್ ಮತ್ತೆ ಅವ್ರ ಜೊತೆ ಕಂಟೆಂಟ್ ಕ್ರಿಯೇಟ್ ಮಾಡೋದು ಯಾವ ತರ ಆಗಿರ್ಬೇಕಂದ್ರೆ ಟ್ರೆಂಡಿಂಗ್ ಆಗಿರ್ಬೇಕು. ಅದಾದ್ಮೇಲೆ ಆ ಮೂವಿಗೆ ಸಂಬಂಧಪಟ್ಟಿರೋದು ಯಾವ್ದಾದ್ರು ಸಖತ್ತಾಗಿ ವೈರಲ್ ಆಗೋ ತರ ಇರಬೇಕು, ಹ್ಯೂಮರ್ ಇರಬೇಕು. ಆಮೇಲೆ ಕಾಮಿಡಿ ನಿಮ್ದು ಏನಾದ್ರೂ ಮೂವಿ ಅಪೋಸಿಟ್ ಇತ್ತು ಅಂದ್ರೆ ಬೇಡ. ಆಕ್ಚುಲಿ ಕಾಮಿಡಿ ಇದ್ರೆ ಇನ್ನು ಫ್ಯಾಮಿಲಿ ಮೂವಿ ಆಗಿದ್ರೆ ಕಾಮಿಡಿ ಮಾಡಿ ಇನ್ನು ಆ ಕಂಟೆಂಟ್ ಇದನ್ನ ಹೀರೋ ಅಥವಾ ಹೀರೋಯಿನ್ ಇವ್ರ ಜೊತೆ ಅದು ಆ ರೀಲ್ ಮಾಡ್ಬೇಕಾಗುತ್ತೆ. ಅದ್ರಲ್ಲಿ ಸ್ಕ್ರಿಪ್ಟ್ 1 ಮಿನಿಟ್ ಸ್ಕ್ರಿಪ್ಟ್ ಆಗಿರ್ಬೋದು, ಅದಾದ್ಮೇಲೆ ಇಲ್ಲಾಂದ್ರೆ ಯೂಟ್ಯೂಬ್ ಒಂದು 10 to 15 ಮಿನಿಟ್ಸ್ ಸ್ಕ್ರಿಪ್ಟ್ ಆಗಿರ್ಬೋದು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರ್ಬೇಕು. ಅದರಲ್ಲೇ ಸ್ವಲ್ಪ ಟೈಮ್ ತಗೊಂಡ್ರೆ ತುಂಬಾ ಮಾರ್ಕೆಟಿಂಗ್ ಟೀಮ್ ಜೊತೆ ಡಿಸ್ಕಸ್ ಮಾಡಿ ಒಳ್ಳೆ ಮೂವಿ ಹತ್ತತ್ರ ಏನೇನಿರುತ್ತೆ. ಈಗ ರಾಕಿ ಬಾಯಿ ನೋಡಿರ್ಬೋದು, KGF ಹಿಂದಿಲಿ ಅವರು ಒಂದು ರಾಕಿ ಬಾಯಿ ಆಗಿ ಇನ್ಫ್ಲುಯೆನ್ಸರ್ ಜೊತೆ ಎಲ್ಲ ಮಾತಾಡೋದಾಗಿರ್ಬೋದು. ಆ ಥರ ಅಂದರೆ ಹೊಸದಾಗಿ ಏನಾದರೂ ಕ್ರಿಯೇಟ್ ಮಾಡಿ ಜನರಿಗೆ ತೋರಿಸಿದ್ರೆ ಅದು ವೈರಲ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದರಿಂದ ನಿಮಗೆ ಜಾಸ್ತಿ ಮೈಲೇಜ್ ಸಿಗುತ್ತೆ. ಈಗ ಅದೇ ಹೇಳಿದ್ನಲ್ಲ ಮುಂಚೆ, ದೊಡ್ಡ ದೊಡ್ಡ ಕಂಟೆಂಟ್ ಕ್ರಿಯೇಟರ್ಸ್ ಅಲ್ಲೇ ಇರ್ಬೋದು, ಸಣ್ಣ ಸಣ್ಣ ಕಂಟೆಂಟ್ ಕ್ರಿಯೇಟರ್ ಜೊತೆ ಒಳ್ಳೆ ಕಂಟೆಂಟ್ ಮಾಡಿದ್ರೆ ಅದು ರೀಲ್ಸ್ ತುಂಬ ಪಾಪ್ಯುಲರ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತೊಂದು ಏನಂದ್ರೆ ಕಂಟೆಂಟ್ ಕ್ರಿಯೇಟರ್ಸ್ ನೀವು ಎಲ್ಲ ಕಡೆಯಿಂದನೂ ಅಪ್ರೋಚ್ ಆದರೆ ಒಳ್ಳೇದು. ತುಂಬ ಅಂದರೆ ನಾರ್ತ್ ಕರ್ನಾಟಕ ತುಂಬ ಎಕ್ಸ್ಪ್ಲೋರೇ ಮಾಡಲ್ಲ ನಾರ್ತ್ ಕರ್ನಾಟಕದವ್ರದ್ದು. ನಾರ್ತ್ ಕರ್ನಾಟಕದಲ್ಲಿ ತುಂಬ ಆಡಿಯನ್ಸ್ ಇದ್ದಾರೆ ಆ್ಯಕ್ಚುಲಿ. ಅಲ್ಲಿ ಏನಂದ್ರೆ ಅವ್ರ ಕಂಟೆಂಟ್ ಕ್ರಿಯೇಟರ್ಸ್ ತುಂಬ ಅಂದರೆ ತುಂಬ ವೈರಲ್ ಆಗ್ತಿರ್ತಾರೆ. ಅವ್ರ ಜೊತೆ ಒಳ್ಳೆ ಕಂಟೆಂಟ್ ಮಾಡಿದ್ರೆ ಅದು ತುಂಬ ಅಂದರೆ ತುಂಬ ಯೂಸ್ ಆಗುತ್ತೆ. ಒಂದು ಹಾಡು ಮಾಡಿದ್ರೆ ಪರವಾಗಿಲ್ಲ, ಯಾಕಂದ್ರೆ ಅವ್ರ ಹಾಡು ಅಷ್ಟು ವೈರಲ್ ಆಗುತ್ತೆ. ಅಂದರೆ ತುಂಬ ನೀಟಾಗಿ ಅವ್ರ ಜೊತೆ ಕೊಲಾಬ್ ಆಗಿ ಎಷ್ಟು ಬಜೆಟಲ್ಲಿ ಆಗುತ್ತೋ ಅಷ್ಟು ಒಳ್ಳೆ ಹಾಡು ಮಾಡಿದ್ರು ಅದು ಆ್ಯಕ್ಚುಲಿ ಒಳ್ಳೆ ಪ್ರಮೋಷನಲ್ ಸಾಂಗ್ ತರ ಹೆಲ್ಪ್ ಆಗುತ್ತೆ ನಾರ್ತ್ ಕರ್ನಾಟಕ. ಅದು ಬಿಟ್ಟರೆ ಮಲೆನಾಡು ಅವರು ಇನ್ಫ್ಲುಯೆನ್ಸರ್ಸ್ ಆಗಿರ್ಬೋದು, ಆಮೇಲೆ ಸೌತ್ ಕರ್ನಾಟಕ ಅದು ಹೇಗಿದ್ರು ಈಗ ಕೊಲಾಬ್ರೇಷನ್ ಆಗ್ತಾ ಇದ್ದಾರೆ. ಇನ್ನು ಕರಾವಳಿನೂ ಅಷ್ಟೇ, ಸ್ವಲ್ಪ ಕರಾವಳಿನೂ ಕೊಲಾಬ್ರೇಟ್ ಆದರೆ ಎಲ್ಲ ರೀತಿಯಿಂದನೂ ಸ್ವಲ್ಪ ಕೊಲಾಬ್ರೇಷನ್ ಇರಬೇಕು. ಜಾಸ್ತಿ ಚಾರ್ಜ್ ಮಾಡ್ತಿದ್ದಾರೆ ಅಂದರೆ ಸ್ವಲ್ಪ ಕಡಿಮೆ ಬಜೆಟಲ್ಲಿ ಯಾರ್ಯಾರು ಸಿಗ್ತಾರೋ ಅದರಲ್ಲೇ ವೈರಲ್ ಕಂಟೆಂಟ್ ಮಾಡೋಕ್ಕೆ ಟ್ರೈ ಮಾಡಿದರೆ ಆ ಕಂಟೆಂಟ್ ತುಂಬ ಸ್ಟ್ರಾಂಗ್ ಆಗಿರಬೇಕು. ನಾವು ಮಾರ್ಕೆಟಿಂಗ್ ಟೀಮ್ನವ್ರು ಎಲ್ಲ ಕೊಲಾಬ್ ಆಗಿ ಆ ಕಂಟೆಂಟ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ನಾವಿಲ್ಲಿ ಇನ್ಫ್ಲುಯೆನ್ಸರ್ ಜೊತೆ ಕಂಟೆಂಟ್ ಕ್ರಿಯೇಟ್ ಮಾಡಬೇಕಾದ್ರೆ ನಾವು ಹೀರೋ ಅಥವಾ ಹೀರೋಯಿನ್ಸ್ ಮಸ್ಟ್ ಇನ್ಕ್ಲೂಡ್ ಆಗಿರುತ್ತೆ. ಯಾಕಂದರೆ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಅಥವಾ ಬಿಗಿನರ್ಸ್ ಮೂವಿಲಿ ಅವ್ರ ಜೊತೆ ಹೇಗೆ ಒಂದು ಕ್ಯೂಟ್ ಮೂಮೆಂಟ್ಸ್ ಕ್ರಿಯೇಟ್ ಮಾಡ್ಬೋದು ಆ ಕಂಟೆಂಟ್ ಕ್ರಿಯೇಟ್ ಮಾಡೋದ್ರಲ್ಲಿ. ಅಥವಾ ಈಗ ಕೆಲವೊಂದು ಈಗ ಬಿಗಿನರ್ಸ್ ಆದ್ರೂ ಹೇಗೆ ಓಕೆ ಕ್ರಶ್ ಅಂತ ಹೇಳ್ತಾರೆ ಕೆಲವೊಬ್ರು, ಅದು ತುಂಬ ಮೈಲೇಜ್ ಸಿಗುತ್ತೆ ಅದರಿಂದ. ಎಕ್ಸಾಂಪಲ್ ಸಾಗರದಾಚೆಯಲ್ಲೂ ಅದರಲ್ಲಿ ರುಕ್ಮಿಣಿ ವಸಂತ್ ಆಗಿರ್ಬೋದು. ಅವರು ಹೇಗೆ ಅಂದರೆ ತುಂಬ ಅದರಲ್ಲಿ ಹೇಗೆ ಅಂದರೆ ರೆಸ್ಪೆಕ್ಟೇಬಲ್ ಆಗಿ ಇದ್ದು ಪುಟಿ ಪುಟಿ ಅಂತ ಹೇಳಿ ತುಂಬ ಫೇಮಸ್ ಆಗಿ, ಅಂದರೆ ಅದು ಮೂವಿಯಿಂದ ಫೇಮಸ್ ಆಗಿದ್ದು. ಅಂದರೆ ನಾವಿಲ್ಲಿ ಸಣ್ಣದು ಒಂದು ಇಲ್ಲಿ ತಮಿಳು ಮತ್ತೆ ತೆಲುಗು ಅಲ್ಲಿ ಅಂದ್ರೆ ಅವ್ರು ಏನಂದ್ರೆ ಇಂಟರ್ವ್ಯೂಸ್ ಅಲ್ಲಿ ಸ್ವಲ್ಪ ಏನಾದರೂ ಒಳ್ಳೆ ಕಂಟೆಂಟ್ ಕ್ರಿಯೇಟ್ ಮಾಡಿ ಅದರಲ್ಲೇ ಏನಾದರೂ ಓಕೆ ಒಂದು ಕ್ಯೂಟ್ ಮೂಮೆಂಟ್ಸ್ ಕ್ರಿಯೇಟ್ ಮಾಡೋದಾಗಿರ್ಬೋದು. ಅದರಲ್ಲಿ ಏನಂದರೆ ನಾವು ಇಲ್ಲಿ ಇನ್ಫ್ಲುಯೆನ್ಸರ್ ಜೊತೆ ಅದೇ ಆ ಥರನೇ ಕ್ರಿಯೇಟ್ ಮಾಡಿದರೆ ಸ್ವಲ್ಪ ಸ್ಕ್ರಿಪ್ಟಲ್ಲಿ ಆ ಥರ ಮೇಂಟೈನ್ ಮಾಡಿದರೆ ಅದು ಮಾರ್ಕೆಟಿಂಗಿಗೆ ಹೆಲ್ಪ್ ಆಗುತ್ತೆ. ಆ ಬಿಟ್ ಇರುತ್ತಲ್ಲ ಅದು ರೀಲ್ಸಿಗೆ ತುಂಬ ವೈರಲ್ ಆಗುತ್ತೆ. ನಾವು ಯಾರ ಜೊತೆ ಒಂದು ಮೂವಿ ಕೊಲಾಬ್ರೇಟ್ ಆಗ್ತೀವಲ್ಲ ಅಂದರೆ ಇನ್ಫ್ಲುಯೆನ್ಸರ್ಸ್ ಜೊತೆ, ಅಂದರೆ ಈ ಇನ್ಫ್ಲುಯೆನ್ಸರ್ಸ್ ಕೊಲಾಬ್ರೇಷನ್ ಜೊತೆ ಇನ್ನೂ ಡೀಟೇಲ್ಡಾಗೆ ಮತ್ತೊಂದು ಪಾಯಿಂಟಲ್ಲಿ ಹೇಳ್ತೀನಿ. ಅವ್ರ ಜೊತೆ ನಾವು ಎಲ್ಲರಿಗೂ ಕೊಡ್ತಾ ಹೋದರೆ ಒಂದು ಮೀಮ್ ಪೇಜಸ್ ಆಗಿರ್ಬೋದು, ಅವರಿಗೆ ಆ ಕ್ಯೂಟ್ ಮೂಮೆಂಟ್ಸ್ನ ಜಾಸ್ತಿ ಮಾರ್ಕೆಟಿಂಗ್ ಮಾಡ್ತಾ ಹೋಗ್ಬೋದು ಅಂತ. ಇನ್ಫ್ಲುಯೆನ್ಸರ್ ಜೊತೆ ಕಂಟೆಂಟು ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಏಟ್ ಪಾಯಿಂಟ್ ಏನಂದರೆ, ಇದು ಆಗಲೇ ಸ್ವಲ್ಪ ಹೇಳಿದ್ದು, ಅದನ್ನೇ ಸ್ವಲ್ಪ ಎಲಾಬ್ರೇಟ್ ಮಾಡ್ತೀನಿ. ಇದು ಪ್ರೆಸ್ ಸ್ಕ್ರೀನಿಂಗ್ಸು ಮತ್ತು ಫ್ಯಾನ್ ಶೋಸು, ಅದಾದಮೇಲೆ ಪಾಸಿಟಿವ್ ಫೀಡ್ಬ್ಯಾಕ್ ಹೇಗೆ ಬರ್ತಾ ಇದೆ, ಆಮೇಲೆ ಸೆಲೆಬ್ರಿಟಿ ಮತ್ತು ಪ್ರೆಸ್ ಸೆಲೆಬ್ರಿಟಿ ಶೋಸು ಆ ಥರ ಇದ್ದರೆ ಈ ಥರ ನಾವು ಜಾಸ್ತಿ ಕಂಡಕ್ಟ್ ಆದರೆ ಬಿಗಿನರ್ಸಿಗೆ ಇದು ಮಾಡೋಕ್ಕೆ ಕಷ್ಟ ಆಗ್ಬೋದು. ಆದರೆ ಫ್ಯಾನ್ಸಿಗೆ ಸ್ವಲ್ಪ ಅಂದರೆ ಆ ಟಾರ್ಗೆಟ್ ಆಡಿಯನ್ಸ್ ಆ ಥರ ಈಗ ಥ್ರಿಲ್ಲರ್ ಮೂವೀಸ್ ಇದ್ದರೆ ಥ್ರಿಲ್ಲರ್ ಮೂವಿ ಫ್ಯಾನ್ಸ್ನೆಲ್ಲ ನಾವು ಹೇಗಾದರೂ ಒಟ್ಟು ಮಾಡಿ ಅವ್ರನ್ನ ಕಳಿಸೋದಾಗಿರ್ಬೋದು. ಅಂದರೆ ರೀಸೆಂಟಾಗಿ ಈಗ ಸೂ ಫ್ರಮ್ ಸೋ ಅಂದರೆ ಅದು ತುಂಬ ಬಿಗಿನರ್ಸ್ ಮೂವಿ. ಆ್ಯಕ್ಚುಲಿ ರಾಜ್ಬಿ ಶೆಟ್ಟಿ ಅವ್ರ ಹೆಸರು ಇದ್ರೂ ಅದರಲ್ಲಿ ಏನಂದರೆ ಅವ್ರ ಹೆಸರು ಜಾಸ್ತಿ ಸ್ಟಾರ್ಟಿಂಗಲ್ಲಿ ಬರಲಿಲ್ಲ. ಅಂದರೆ ಅವರು ಕಂಟೆಂಟು ಇನ್ಸ್ಟಾಗ್ರಾಮಲ್ಲಿ ಹಾಕಿರೋದಾಗಿರ್ಬೋದು, ಲೋಕಲ್ ಅವರು ಒಂದು ಸ್ವಲ್ಪ ಜನ ಕೊಲಾಬರೇಷನ್ ಲೋಕಲ್ ಇನ್ಫ್ಲುಯೆನ್ಸರ್ ಜೊತೆ ಹಾಕಿದ್ದಾರೆ, ಅದು ಜಾಸ್ತಿ ಹೋಗಲಿಲ್ಲ. ಅದು ಮಾಡಿದ್ದು ಒಳ್ಳೆಯದೇ. ಅವ್ರು ಮೇನ್ ಮಾರ್ಕೆಟಿಂಗ್ ಮೆಥಡ್ ಏನು ಮಾಡಿದ್ರು ಅಂದರೆ ಪ್ರೀಮಿಯರ್ ಶೋಸ್ ಮಾಡಿದ್ರು. ಅಂದರೆ ಟಾರ್ಗೆಟ್ ಆಡಿಯನ್ಸ್ ಎಲ್ಲಿ ಉಡುಪಿ ಮ್ಯಾಂಗ್ಳೂರ್ ರೀಜನಲ್ಲಿ ಟಾರ್ಗೆಟ್ ಕೆಲವೊಂದು ಪೇಡ್ ಇತ್ತು, ಕೆಲವೊಂದು ಅವರು ನಾರ್ಮಲ್ ಆಗಿ ಬೆಂಗಳೂರಲ್ಲೆಲ್ಲ ನಾರ್ಮಲ್ ಆಗಿ ಇಟ್ಟಿದ್ರು. ಜನ ಬಂದರು, ಅವರು ಫ್ಯಾನ್ಸ್ ಅಂದರೆ ಅವರು ಆಡಿಯನ್ಸ್ ಯಾರು ಇದ್ದಾರೋ ಅವರೆಲ್ಲ ಬಂದು ಅವ್ರು ಅಲ್ಲಿ ಇಂಟರ್ವ್ಯೂ ಏನು ಕೊಟ್ಟರು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹೆವಿ ವೈರಲ್ ಆಯಿತು. ಅದು ತುಂಬ ಇಂಪಾರ್ಟೆಂಟ್. ಸ್ಟಾರ್ಟಿಂಗ್ ನೀವು ಏನು ಒಂಥರ ಟ್ರಿಗರ್ ಮಾಡ್ತಿರೋ ಸೋಷಿಯಲ್ ಮೀಡಿಯಾದಲ್ಲಿ, ಅದು ಫ್ಯಾನ್ಸ್ ಆಗಿರ್ಬೋದು ಇನ್ನಾಗಿರ್ಬೋದು. ಈಗ ದೊಡ್ಡ ಮೂವೀಸಿಗಾದ್ರೆ ಹೇಗೆ, ಈ ಸಣ್ಣ ಮೂವೀಸಿಗೆ ಏನಂದರೆ ಅವ್ರು ಟಾರ್ಗೆಟ್ ಆಡಿಯನ್ಸ್ ಕರ್ಕೊಂಬಂದ್ರೆ ಮೂವಿ ಕಂಟೆಂಟ್ ಚೆನ್ನಾಗಿತ್ತು ಅಂದರೆ ಅವ್ರು 100% ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾರೆ. ಅದು ಇನ್ಫ್ಲುಯೆನ್ಸರ್ಸು ಕರ್ಕೊಂಡು ಬಂದು ಅದು ಆ್ಯಕ್ಚುಲಿ ಯೂಸ್ ಆಗುತ್ತೆ. ಅವರು ರಿವ್ಯೂಸ್ ಎಲ್ಲ ಕ್ಲೀನಾಗಿ ಹಾಕ್ತಾರೆ. ಇದನ್ನು ಮಿಸ್ ಮಾಡೋಗೆ ಇಲ್ಲ, ಈ ಥರ ಮೂವೀಸು ಆ್ಯಕ್ಚುಲಿ ಲಾಸ್ ಮಾಡಬಾರ್ದು, ಈ ಥರ ಮೂವೀಸ್ ಕನ್ನಡ ಮೂವೀಸ್ ಬರ್ತಾ ಇದೆ 100% ಇದು ನೋಡಿ ಅಂತ ಹೇಳಿ ಇನ್ಫ್ಲುಯೆನ್ಸರ್ಸ್ ಕೂಡ ಹೇಳ್ತಾರೆ. ಫ್ಯಾನ್ಸ್ ಕೂಡ ಏನಾದರೂ ಒಂದು ಸಣ್ಣ ಸ್ಪಾರ್ಕ್ ಆಯಿತು ಅಂದರೆ ಫ್ಯಾನ್ಸ್ ಹೇಳೋದಾಗಿರ್ಬೋದು, ಅದನ್ನು ಜಸ್ಟ್ ಎಲ್ಲ ಕಡೆ ನಾವು ಶೇರ್ ಮಾಡ್ತಾ ಹೋದರೆ ಅದು ಆ ಎಕ್ಸೈಟ್ಮೆಂಟು ಅವ್ರು ಹೇಳೋ ವಾಕ್ಯಗಳು ಆ್ಯಕ್ಚುಲಿ ಅದೆಲ್ಲ ನ್ಯಾಚುರಲ್ ಆಗಿ ಬರುತ್ತೆ ಕೆಲವೊಂದು ಸರಿ. ಅದನ್ನು ನಾವು ತುಂಬ ಎನ್ಕ್ಯಾಶ್ ಮಾಡ್ಕೋಬೋದು ಇದರಲ್ಲಿ. ಪ್ರೆಸ್ ಸ್ಕ್ರೀನಿಂಗ್ ಅಂದರೆ ಅವ್ರು ಆ್ಯಕ್ಚುಲಿ ಅದು ನಾವು ಡಿಸ್ಕಸ್ ಮಾಡಿದ್ವಲ್ಲ, ಅವ್ರಿಗೂ ಅವ್ರದ್ದು ರಿವ್ಯೂಸ್ ಇರುತ್ತಲ್ಲ ಅದನ್ನು ನಾವು ಒಂದು ಕಡೆ ಪೋಸ್ಟ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಬೋದು. ಒಂದು ಏನಂದರೆ ಆ ಮೂವಿ ಜೊತೆ ಬಂದರೆ ಹಬ್ಬಗಳಲ್ಲಿ ನಮಗೆ ಮೂವಿ ರಿಲೀಸ್ ಮಾಡೋಕ್ಕೆ ಆಗ್ತಾ ಇಲ್ಲ. ಕನ್ನಡ ಮೂವೀಸ್ ಎಸ್ಪೆಷಲಿ ಸಂಕ್ರಾಂತಿ ಮತ್ತು
ಇನ್ನೊಂದು ದೀಪಾವಳಿ ಅನ್ಸುತ್ತೆ ಮೋಸ್ಟ್ಲಿ ಆಗ್ತಾನೆ ಇಲ್ಲ, ದಸರಾನು ಅಷ್ಟೇ ಅನ್ಸುತ್ತೆ. ಆದರೆ ಒಂದೊಂದು ಅಲ್ಲಿ ಇಲ್ಲಿ ಸಣ್ಣ ಸಣ್ಣ ಮೂವೀಸ್ ರಿಲೀಸ್ ಆಗ್ತಿದೆ. ಯಾಕೆಂದ್ರೆ ಥಿಯೇಟರ್ ಸಿಗ್ತಾ ಇಲ್ಲ. ಆಕ್ಚುಲಿ ನಿಜ ಹೇಳ್ಬೇಕು ಅಂದ್ರೆ ನನಗೆ ಅನ್ಸ್ದಂಗೆ, ಆದರೆ ಓಕೆ ಅಂದ್ರೆ ನನಗೂ ಒಳಗಡೆ ತುಂಬಾ ಪ್ರಾಬ್ಲಮ್ಸ್ ಇರುತ್ತೆ, ಅದು ನನಗೂ ಅರ್ಥ ಆಗುತ್ತೆ. ಆದರೆ ಕಾಂಪಿಟೇಷನ್ ನಾವು ಜಾಸ್ತಿ ಕಂಟೆಂಟ್ ಸ್ಟ್ರಾಂಗ್ ಆಗಿದ್ರೆ, ನಮ್ಮ ಕಡೆಯಿಂದ ಜಾಸ್ತಿ ನಂಬಿಕೆ ಇತ್ತು ಅಂದ್ರೆ ನುಗ್ಗಬೇಕು ಅಂತ ನಾನು ಹೇಳೋದು. ಆಕ್ಚುಲಿ ಅಂದ್ರೆ ಜಾಸ್ತಿ ನುಗ್ಗಿದ್ರೆ ಏನಾಗುತ್ತೆ ಅಂದ್ರೆ, ಈಗ ನೋಡಿ ಬಾಹುಬಲಿ ಜೊತೆ ಕಾಂತಾರ ರಿಲೀಸ್ ಆಯ್ತು, ಸಾರಿ ಬಾಹುಬಲಿ ಜೊತೆ ರಂಗಿತರಂಗ ರಿಲೀಸ್ ಆಯ್ತು. ಓಕೆ, ಅದು ಕಾಂಪಿಟೇಷನ್ ಇಂದನೇ ಜಾಸ್ತಿ ವೈರಲ್ ಆಯ್ತು ಅದು ಹೆಸರು. ಅಂದ್ರೆ ಅದು ರಂಗಿತರಂಗ ಮಾರ್ಕೆಟಿಂಗ್ ತುಂಬಾ ಕಷ್ಟಪಟ್ಟಿದ್ದಾರೆ ಬಿಗಿನರ್ ಆಗಿ. ಆದ್ರೂ ಆಕ್ಚುಲಿ ಅವ್ರು ಏನಂದ್ರೆ ಅದು ಬಸ್ ಕ್ರಿಯೇಟ್ ಆಗುತ್ತೆ. ಅವ್ರ ಗ್ರಾಫಿಕ್ ಡಿಸೈನ್ ಆಗಿರ್ಬೋದು, ಅದು ಮೂವಿಗೆ ಸಂಬಂಧಪಟ್ಟಿರೋ ಪೋಸ್ಟರ್ ತುಂಬಾ ಅಂದ್ರೆ ತುಂಬಾ ಅಟ್ರಾಕ್ಟಿವ್ ಆಗಿತ್ತು. ಟ್ರೈಲರ್ ಕೂಡ ಚೆನ್ನಾಗಿತ್ತು. ಸ್ಟಾರ್ಟಿಂಗ್ ಹೋಗಿರೋ ಜನ ಓಕೆ ನಮ್ಮ ಕನ್ನಡ ಸಿನಿಮಾ ಏನೋ ಬರ್ತಿದೆ, ಇದ್ಯಾರೋ ಸುನಾಮಿ ಜೊತೆ ಬಂದು ನಾವು ತಳ್ಕೊಂಡು ಹೋಗ್ಬಾರ್ದು, ಇದರಲ್ಲಿ ನಾವು ಕೊಚ್ಕೊಂಡು ಹೋಗ್ಬಾರ್ದು ಅಂತ ಹೇಳಿ ಜನ ಸಪೋರ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಅದನ್ನ. ರಂಗಿತರಂಗ ಅಂದ್ರೆ ಕಾಂಪಿಟೇಷನ್ ವರ್ಕೌಟ್ ಆಗುತ್ತೆ ಅಂತ ನಂದು ಅನಿಸಿಕೆ ಆಕ್ಚುಲಿ. ಓಕೆ, ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಸ್ಕ್ರೀನ್ಸ್ ಎಲ್ಲ ಕಡಿಮೆ ಸಿಗ್ಬೋದು. ಹೋಗ್ತಾ ಹೋಗ್ತಾ ಆಕ್ಚುಲಿ ನೀವು ಕಂಟೆಂಟ್ ಸ್ಟ್ರಾಂಗ್ ಆಗಿತ್ತು ಅಂದ್ರೆ ನಾವು ಸೋಷಿಯಲ್ ಮೀಡಿಯಾ ಮತ್ತೆ ಬೇರೆದರಲ್ಲೆಲ್ಲ ನಾವು ಹಾಕ್ತಾ ಇರ್ತೀವಲ್ಲ, ಅದು ಈ ಕಾಂಪಿಟೇಷನ್ ಎನ್ಕೇಶ್ ಮಾಡ್ಕೋಬಹುದು. ಬೇರೆ ಭಾಷೆ ಮೂವಿದು ಕಾಟೇರ ಮೂವಿ ತಗೊಂಡ್ರು ಸಲಾರ್ ಮತ್ತೆ ಡುಂಕಿ ಸ್ವಲ್ಪ ಕಾಂಪಿಟೇಟರ್ಸ್ ತರ ಇದ್ರು. ಅಂದ್ರೆ ಕಂಟೆಂಟ್ ಸ್ಟ್ರಾಂಗ್ ಇರೋದಕ್ಕೆ ಅವ್ರ ಮಾರ್ಕೆಟಿಂಗು ಆಕ್ಚುಲಿ ಈ ಸರಿ ಜಾಸ್ತಿ ಮಾಡಿಲ್ಲ. ಇನ್ನೊಂದು ಪಾಯಿಂಟ್ ಏನಂದ್ರೆ, ಮಾರ್ಕೆಟಿಂಗ್ ಜಾಸ್ತಿ ಮಾಡಲಿಲ್ಲ ಅಂದ್ರೆ ಒಂದೊಂದ್ಸರಿ ದೊಡ್ಡ ಸ್ಟಾರ್ಸ್ಗೆ ಇದು ಆಕ್ಚುಲಿ ತುಂಬಾ ಯೂಸ್ ಆಗುತ್ತೆ. ಇದು ಮಾರ್ಕೆಟಿಂಗ್ ಜಾಸ್ತಿ ಮಾಡಲಿಲ್ಲ ಅಂದ್ರೆ ಅದು ಒಳ್ಳೆ ಮಾರ್ಕೆಟಿಂಗ್ ಇದೆ ಆಕ್ಚುಲಿ. ಅಂದ್ರೆ ದೊಡ್ಡ ಸ್ಟಾರ್ಸ್ಗೆ ಹೆಂಗಿದ್ರು ಆಂಟಿಸಿಪೇಷನ್ ಇರುತ್ತೆ. ಮೂವೀಸ್ ಒಂದು ಚಂಕ್ ಆಫ್ ಆಡಿಯನ್ಸ್ ನೋಡ್ತಾರೆ, ಚೆನ್ನಾಗಿದ್ರೆ 100% ಮತ್ತೆ 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 ನೋಡ್ತಾ ಹೋಗ್ತಾರೆ. ಈ ಮಾರ್ಕೆಟಿಂಗ್ ಮಾಡಬೇಕಾದ್ರೆ ಏನಾರ ಎಡವಟ್ ಮಾಡಿದ್ರು ಅದು ಒಂದು ಬ್ಯಾಡ್ ಮಾರ್ಕೆಟಿಂಗ್ ಆಗಿ ಅದು ಪ್ರಾಬ್ಲಮ್ ಆಗೋ ಚಾನ್ಸಸ್ ಈ ದೊಡ್ಡ ಹೀರೋಸಿಗೆ ಜಾಸ್ತಿ ಇರುತ್ತೆ. ಈಗ ಅಜಿತ್ ತಮಿಳಲ್ಲಿ ನೋಡ್ಬೋದು, ಅವ್ರು ಆಕ್ಚುಲಿ ಜಾಸ್ತಿ ಇಂಟರ್ವ್ಯೂಸೇ ಕೊಡೋದಿಲ್ಲ, ಆದ್ರೂ ಅವ್ರ ಮೂವೀಸ್ ಚೆನ್ನಾಗಿದ್ರೆ ಹೋಗುತ್ತೆ ಆ ಥರ. ಅಂದರೆ ದೊಡ್ಡ ಹೀರೋಸಿಗೆ, ಸಣ್ಣ ಹೀರೋಸಿಗೆ ನಾನು ಏನಂದ್ರೆ ಕಾಂಪಿಟೇಟರ್ಸ್ ಇದ್ರೂ ಅದು ಓಕೆ. ಅಂದರೆ ಮೂವಿ ಸ್ಟ್ರಾಂಗ್ ಆಗಿದ್ರೆ ಅದನ್ನೇ ನಾವು ತುಂಬ ಎನ್ಕ್ಯಾಶ್ ಮಾಡ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಪುಷ್ ಮಾಡ್ಬೋದು. ಅಂದರೆ ಮತ್ತೆ ನೀವು ಈ ಹಬ್ಬದ ದಿನ ಇದು ರಿಲೀಸ್ ಮಾಡೋಂಗಿಲ್ಲ ಅಂತ ಹೇಳಿ ಅದು ನಾರ್ಮ್ಸ್ ಹೋಗುತ್ತೆ ಅಂತಲೂ ಇಂಪಾರ್ಟೆಂಟ್ ಆಗುತ್ತೆ ಕನ್ನಡ ಇಂಡಸ್ಟ್ರಿಗೆ ಅಟ್ಲೀಸ್ಟ್. ಮತ್ತು 10th ಪಾಯಿಂಟ್ ಏನಂದರೆ, ಪ್ರಮೋಷನಲ್ ವೀಡಿಯೋಸ್ ಮಾಡಬೇಕಾದ್ರೆ ನಾವು ಒಂದು ಆ ಥೀಮ್ ಏನಿರುತ್ತೆ, ಆ ಮೂವಿ ಥೀಮ್ ಏನಿರುತ್ತೆ ಅದ್ರ ಬೇಸ್ ಮೇಲೆ ಒಂದು ಚಾಲೆಂಜ್ ಅಥವಾ ಸಣ್ಣ ಟಾಸ್ಕ್ ಕೊಟ್ಟರೆ ಜನಕ್ಕೆ ಅದು ತುಂಬ ರಿಲೇಟ್ ಆಗಿ ಅದನ್ನ ಜಾಸ್ತಿ ಜನ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಒಂದು ರೀಸೆಂಟಾಗಿ ಕಾಂತಾರ 1 ಆಗಿರ್ಬೋದು, ಒಂದು ಸಣ್ಣದೇನೋ ಒಂದು ಕಾಂಪಿಟೇಷನ್ ಟೈಪ್ ಸಣ್ಣ ಟಾಸ್ಕ್ ಇಟ್ಟಿದ್ರು. ಅಂದರೆ ಒಂದು AI ಜನರೇಟೆಡ್, ಅಂದರೆ ಟ್ರೆಂಡ್, ಅವರು ಆ್ಯಕ್ಚುಲಿ ಟ್ರೆಂಡ್ ತಕ್ಕಂಗೆ ಏನಿರುತ್ತೋ ಆ ಟ್ರೆಂಡ್ ತಕ್ಕಂಗೆ ಆ್ಯಕ್ಚುಲಿ ಒಂದು ಟಾಸ್ಕ್ ಅಥವಾ ಚಾಲೆಂಜ್ ಕೊಡ್ತಾರೆ. ಈಗ ನಾವು ಡ್ರಾಯಿಂಗ್ ಎಲ್ಲ ಕೂಡ ಬಿಡಿಸೋಕ್ಕಾಗಲ್ಲ ಆ್ಯಕ್ಚುಲಿ ಜನರಿಗೆ. ಒಂದು AI ಜನರೇಟೆಡ್ ಆದರೆ ತಕ್ಷಣ ಮಾಡ್ತಾರೆ. ನಾವು ಆಡಿಯನ್ಸ್ ಅಟೆನ್ಷನ್ ಸ್ಪ್ಯಾನ್ ಅಥವಾ ಅವ್ರದ್ದು ಏನೋ ಇರುತ್ತೋ ಅದನ್ನು ನೋಡ್ಕೊಂಡು ಆ್ಯಕ್ಚುಲಿ ಅಂದರೆ ಬೇಗ ಆಗಬೇಕು, ಜಾಸ್ತಿ ಜನಕ್ಕೆ ತಲುಪಬೇಕು, ಅದನ್ನು ಸೋಷಿಯಲ್ ಮೀಡಿಯಾದಲ್ಲೇ ನಾವು ಕರೆಕ್ಟಾಗಿ ವೈರಲ್ ಮಾಡಬೇಕು. ಈ ಥರ ಈಗ ಇನ್ನೊಂದು ಎಕ್ಸಾಂಪಲ್ ಏನಂದರೆ, ಅವನೇ ಶ್ರೀಮನ್ನಾರಾಯಣದಲ್ಲಿ ಸಣ್ಣ ಅವರು ಒಂದು ಡ್ಯಾನ್ಸ್ ಮೂಮೆಂಟ್ ಇತ್ತು. ಅದನ್ನು ಆ್ಯಕ್ಚುಲಿ ರಕ್ಷಿತ್ ಶೆಟ್ಟಿ ಅವರೇ ಒಂದು ಬೀಚಲ್ಲಿ ಮಾಡಿ ಅದು ಸ್ವಲ್ಪ ಫೇಮಸ್ ಆಯಿತು. ಅದು ಎಲ್ಲರಿಗೂ ಅವನೇ ಶ್ರೀಮನ್ನಾರಾಯಣ ಆ್ಯಕ್ಚುಲಿ ಒನ್ ಆಫ್ ದಿ ಬೆಸ್ಟ್ ಮಾರ್ಕೆಟೆಡ್ ಮೂವಿ ಕನ್ನಡದಲ್ಲಿ. ಅದು ಸ್ವಲ್ಪ ಬಜೆಟ್ ಗೊತ್ತಿಲ್ಲ ಅದರಲ್ಲಿ, ಆದರೆ ಅದು ತುಂಬ ಬಜೆಟಲ್ಲೇ ಅಂದರೆ ಜನಕ್ಕೆ ತಲುಪಿದೆ. ಅಂದರೆ ತುಂಬ ಕಡಿಮೆ ಬಜೆಟ್ ಇದು ಮಾರ್ಕೆಟಿಂಗ್ ಥಿಂಗ್ಸೇ ಆ್ಯಕ್ಚುಲಿ ತುಂಬ ಜನರಿಗೆ ತಲುಪಿದೆ. ಅದಾದಮೇಲೆ ಬಾರ್ಬಿ ಮೂವಿದು ಒಂದು ಡ್ರೀಮ್ ಹೌಸ್ ಚಾಲೆಂಜ್ ಅಂತ ಹಾಲಿವುಡಲ್ಲಿ ಮಾಡಿದರು. ಅಂದರೆ ಅವ್ರದ್ದು ಥೀಮು ಮತ್ತು ಬಜೆಟ್ ತುಂಬ ಜಾಸ್ತಿ ಆಗಿರ್ಬೋದು, ಆದರೆ ನಾವು ಸಣ್ಣ ಮೂವಿಗೆ ಏನು ಥೀಮ್ ಆಗಿರುತ್ತೋ, ಅಂದರೆ ನಾವು ಜಾಸ್ತಿ ತುಂಬ ಫೇಮಸ್ ಆಗಿರೋ ಪ್ಲೇಸ್ ಚೂಸ್ ಮಾಡ್ಕೋಬೇಕಾಗುತ್ತೆ. ಅಂದರೆ ತುಂಬ ಕ್ಯಾಲ್ಕುಲೇಟೆಡ್ ಆಗಿ ಸ್ಟ್ರಾಟಜೀಸ್ ಮಾಡಬೇಕಾಗುತ್ತೆ. ಒಂದು ಸಣ್ಣ ಒಂದು ಟಾಸ್ಕ್ ಹೇಳೋದಾಗಿರ್ಬೋದು, ಅದಾದಮೇಲೆ ನಾವು ಅದನ್ನು ಎನಾಕ್ಟ್ ಹೆಂಗೆ ಮಾಡ್ತೀವಿ, ಫಸ್ಟ್ ಎನಾಕ್ಟ್ ಹೀರೋಯಿನ್ ಜೊತೆ. ಈ ವಿಕ್ರಾಂತ್ ರೋಣ ಅವರು ಸುದೀಪ್ ಅವ್ರು ಫಸ್ಟ್ ಟೈಮು ಒಂದು ಸಣ್ಣ ಸ್ಟೆಪ್ ಡ್ಯಾನ್ಸ್ ಬೀಟು ಇದು ಮಾಡಿದರು ವಿಕ್ರಾಂತ್ ರೋಣಗೋಸ್ಕರ. ಅದೇ ಆ್ಯಕ್ಚುಲಿ ನಾವು ಏನು ಮಾಡ್ತೀವಿ, ಅಂದರೆ ಯಾರ ಜೊತೆ ಮಾಡಿಸ್ತಾ ಇದ್ದೀವಿ ಅದು ತುಂಬ ಮ್ಯಾಟ್ರ್ ಆಗುತ್ತೆ. ಕೆಲವೊಂದು ಸರಿ ಫೈನಾನ್ಷಿಯಲಿನೂ ಒಂದು ಪ್ರೈಸ್ ಇಟ್ರು ಅದು ಆ್ಯಕ್ಚುಲಿ ವರ್ಕೌಟ್ ಆಗುತ್ತೆ. ಒಂದು ಸಣ್ಣದಾಗಿ ಫೈನಾನ್ಷಿಯಲಿ ಒಂದು ಮನಿ ಪ್ರೈಸ್ ಏನಾದರೂ ಟಾಸ್ಕ್ ಅಥವಾ ಚಾಲೆಂಜಿಗೆ ಇಟ್ರು ನೋಡಬೇಕು, ಟ್ರೈ ಆ್ಯಂಡ್ ಎರರ್ ಅಷ್ಟೇ. ಅಂದರೆ ತುಂಬ ನ್ಯೂ ಕಮರ್ಸಿಗಂತೂ ಇದು ಸ್ವಲ್ಪ ಕಷ್ಟ ಆಗ್ಬೋದು. ಅಂದರೆ ರಿಸಲ್ಟ್ಸ್ ನಾವು ಹೇಗೆ ಸೋಷಿಯಲ್ ಮೀಡಿಯಾದಲ್ಲಿ ಪ್ರೆಸೆನ್ಸ್ ಇರುತ್ತೋ ಅದು ತುಂಬ ಮ್ಯಾಟ್ರ್ ಆಗುತ್ತೆ. ನಾವು ಜಾಸ್ತಿ ಸೋಷಿಯಲ್ ಮೀಡಿಯಾ ಒಂದು ಟೈರ್ 2 ಹೀರೋಸಿಗಂತೂ ಇದು ನನ್ನ ಲೆಕ್ಕ ತುಂಬ ಒಳ್ಳೆ ವರ್ಕೌಟ್ ಆಗೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಜನರಿಗೆ ಅಲ್ಲೇ ಗೊತ್ತಿರ್ತಾರೆ ಅವರು, ಅದು ಇನ್ನೂ ಸ್ವಲ್ಪ ಚೆನ್ನಾಗಿ ಅವ್ರು ಏನಾದರೂ ಟಾಸ್ಕ್ ಏನಾದರೂ ಕೊಟ್ಟರೆ ಓಕೆ ಯಾರೋ ಕೊಡ್ತಿದ್ದಾರೆ ಏನೋ ಅಂತ ಹೇಳ್ತಿದ್ದಾರೆ, ಅದು ಹೀರೋಯಿನ್ ಜೊತೆ ಮಾಡಿಸಿದ್ರೆ ಇನ್ನೂ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಮತ್ತು ಈ ಟ್ರೆಂಡ್ AI ಟ್ರೆಂಡ್ ಆಗಿರ್ಬೋದು ಏನಾದರೂ ಅದನ್ನು ಇನ್ಕ್ಲೂಡ್ ಮಾಡಿದರೆ ಇನ್ನೂ ಒಳ್ಳೆಯದು. ಪಾಯಿಂಟ್ ನಂಬರ್ 11, ಇದು ಮೋಸ್ಟ್ ಇಂಪಾರ್ಟೆಂಟು ಪಾಯಿಂಟ್ ಅಂತ, ಎಲ್ಲದೂ ಇಂಪಾರ್ಟೆಂಟ್ ಪಾಯಿಂಟೇ. ಇದರಲ್ಲಿ ಏನಂದರೆ, ಈಗ ಸ್ಮಾಲ್ ಸ್ಕ್ರೀನ್ ಆಡಿಯನ್ಸ್ ನಮ್ಮದು TRP ಹೇಗಿದೆ ಅಂದರೆ ಸ್ಮಾಲ್ ಸ್ಕ್ರೀನ್ದು ಆ್ಯಕ್ಚುಲಿ ನಾವು ತಗೊಂಡ್ರೆ
ಇಂಡಿಯಾದಲ್ಲೇ ಒನ್ ಆಫ್ ದಿ ಪರ್ಸೆಂಟೇಜ್ ವೈಸ್ ನೋಡಿದ್ರೆ ಟಿ ಆರ್ ಪಿ ನಮ್ದು ತುಂಬಾ ಜಾಸ್ತಿ ಇದೆ ಆಕ್ಚುಲಿ. ಟಿ ಆರ್ ಪಿ ಅಂದ್ರೆ ಕೆಲವೊಂದು ಚಾನಲ್ಸ್ಗೆ ಧಾರಾವಾಹಿ ನೋಡೋರ ಸಂಖ್ಯೆ ಜಾಸ್ತಿ, ಅದಾದ್ಮೇಲೆ ಸ್ಮಾಲ್ ಸ್ಕ್ರೀನ್ ಶೋಸ್ ಜಾಸ್ತಿ ನೋಡ್ತಿದ್ದಾರೆ. ಈಗ ನಮ್ದು ಕೆಲವೊಂದು ಹೀರೋಸ್ ಅಂದ್ರೆ ತುಂಬಾ ಅವರಿಗೆ ತುಂಬಾ ಗೊತ್ತಿದೆ ಆಕ್ಚುಲಿ, ಅದ್ರ ಮೂವೀಸಿಗೆ ಅವರು ಕನ್ವರ್ಟ್ ಆಗ್ತಾ ಇಲ್ಲ. ಅದು ನಾವೇನಂದ್ರೆ ನಮ್ಮ ಮೂವೀಸ್ ತಗೊಂಡೋಗಿ ಆಕ್ಚುಲಿ ಇವ್ರ ಹತ್ರ ಕಾಂಟ್ಯಾಕ್ಟ್ ಮಾಡಿ ಮಜಾ ವಿಸೃಜಾ ಅಂದ್ರೆ ಮುಂಚೆ ಇತ್ತು, ಈಗಿರೋ ಟ್ರೆಂಡಿಂಗ್ ಶೋಸ್ ಯಾವ್ದಿರುತ್ತೋ ಅದರಲ್ಲಿ ಟಿ ಆರ್ ಪಿ ಯಾವ್ದು ಜಾಸ್ತಿ ಬರುತ್ತೋ ಅದರಲ್ಲಿ ನಾವು ಹೋಗಿ ಕಾಂಟ್ಯಾಕ್ಟ್ ಮಾಡಿ. ಅಂದ್ರೆ ಸ್ವಲ್ಪ ಏನ್ ಪ್ರಾಬ್ಲಮ್ ಅಂದ್ರೆ ಅದರಲ್ಲಿ ಆ ಥೀಮ್ ಏನಿರುತ್ತೋ, ಪ್ರೋಗ್ರಾಮ್ ಥೀಮ್ ಏನಿರುತ್ತೋ ಅದರಲ್ಲೇ ಜಾಸ್ತಿ ಮುಳುಗೋಗ್ಬಿಡ್ತಾರೆ ಸ್ವಲ್ಪ ಜನ. ಏನಾದರೂ ಗೆಸ್ಟ್ ಆಗಿ ಏನಾದರೂ ಹೋದ್ರೆ ನಾವೇನಂದ್ರೆ ಅದರಲ್ಲಿ ಸ್ವಲ್ಪ ಮಿಡ್ಲಲ್ಲಾದರೂ ಆ ಸಿನಿಮಾ ಬಗ್ಗೆ ಮಾತಾಡಿದ್ರೆ ಒಳ್ಳೇದು ಅಂತ ನನ್ನ ಅನಿಸಿಕೆ ಆಕ್ಚುಲಿ. ಅಂದ್ರೆ ಓಕೆ ಅದರಲ್ಲಿ ಸ್ವಲ್ಪ ಆಚೆ ಈಚೆ ಆಗ್ಬೋದು ಅವ್ರ ಪ್ರೋಗ್ರಾಮ್ಸಿಗೂ, ಆದರೆ ಮಿಡ್ಲಲ್ಲಿ ಏನಾದರೂ ಸ್ವಲ್ಪ ಅಂದ್ರೆ ಡೈರೆಕ್ಟ್ಗೆ ಸೇರಿಸಬಾರ್ದು. ಅಂದ್ರೆ ಆ ಸಂಬಂಧಪಟ್ಟಿದ್ದು ಏನಾದರೂ ಮಾತಾಡೋದು ಮಿಡ್ಲಲ್ಲಿ ಆಗಿರ್ಬೋದು, ಏನಾದರೂ ಆ ಇನ್ಸ್ಟೆನ್ಸ್ ಆ ಮೂವಿಯಲ್ಲಿ ಏನಾಗಿ ಓಕೆ ಮೂವಿ ಇದೆ ಅಂತ ಜಸ್ಟ್ ಜನರಿಗೆ ಗೊತ್ತಾಗಬೇಕು. ಓಕೆ ಸುಮ್ಮನೆ ಬರ್ತಿದ್ದಾರೆ ಹೋಗ್ತಿದ್ದಾರೆ ಅಂತ ಹೇಳಿ ಅಂದ್ರೆ ಸುಮ್ಮನೆ ಅದು ಜನ ಅಷ್ಟೇ ನೆನ್ಪಿಟ್ಕೊಂಡ್ಬಿಡ್ತಾರೆ. ಜಾಸ್ತಿ ಜನ ಹೋಗೋದೇ ಇಲ್ಲ ಥಿಯೇಟ್ರಿಗೆ. ತುಂಬಾ ಎಷ್ಟು ಜನ ನೋಡ್ತಾರೆ ಅಂದ್ರೆ ಸ್ಮಾಲ್ ಸ್ಕ್ರೀನ್ ಹತ್ರ ಥಿಯೇಟ್ರಲ್ಲಿ ಇದ್ರೂ ಹೋಗಲ್ಲ ಆಕ್ಚುಲಿ ತುಂಬಾ ಜನ. ಆ ಥರ ಆಗ್ಬಿಟ್ಟಿದೆ ಆಕ್ಚುಲಿ. ಯಾಕಂದ್ರೆ ಸ್ಮಾಲ್ ಸ್ಕ್ರೀನ್ ಅವ್ರಿಗೆ ತುಂಬಾ ರಿಲೇಟಬಲ್. ಮತ್ತು ಅವ್ರು ಏನಾಗ್ಬಿಟ್ಟಿದೆ ಅಂದ್ರೆ ಈಗ ಟೈರ್ 2 ಟೈರ್ 3 ಸಿಟೀಸ್ ಏನಾಗ್ಬಿಟ್ಟಿದೆ ಅಂದ್ರೆ ಅವರು ಆಕ್ಚುಲಿ ಥಿಯೇಟರ್ ಕಡೆ ಹೋಗೋದೇ ಬಿಟ್ಬಿಟ್ಟಿದೆ. ಯಾಕಂದ್ರೆ ಬೇಗ ಬರ್ತಾ ಇದೆ ಟಿವಿಗೆ ಕೆಲವೊಂದು ಮೂವೀಸು. ಅದೇನಿರುತ್ತೋ ಈಗ ತುಂಬಾ ದೊಡ್ಡ ಹಿಟ್ ಆದ್ರೆ ಮಾತ್ರ ಅವರು ಥಿಯೇಟ್ರಿಗೆ ಬರ್ತಿದ್ದಾರೆ. ಅದು ಬಿಟ್ಟರೆ ಆ್ಯಕ್ಚುಲಿ ಸಣ್ಣ ಸಣ್ಣ ಹಿಟ್ ಮೂವೀಸ್ ಎಲ್ಲ ಏನೇನು ಟಿ ವಿಯಲ್ಲೇ ಬರುತ್ತೆ ಬಿಡು ಅಂತ ಹೇಳಿ ಮೋಸ್ಟ್ಲಿ ವುಮೆನ್ಸ್ ಆಗಿರ್ಬೋದು, ಅಥವಾ ತುಂಬ ಹಾರ್ಡ್ ವರ್ಕಿಂಗು, ಅಥವಾ ಆ ಥರ ಮೆನ್ ಆಗಿರ್ಬೋದು, ಹಾರ್ಡ್ ವರ್ಕಿಂಗ್ ಪೀಪಲ್. ಈಗ ಹೇಗೆ ಆಂಧ್ರದಲ್ಲಿ ಮತ್ತು ತಮಿಳ್ನಾಡಲ್ಲಿ ಒಂದು ಮೂವಿ ಹಿಟ್ ಆದರೆ 100% ನೋಡೋಣ ಮೂವಿ ನೋಡೋ ಕಲ್ಚರ್ ಇದೆ ಅಲ್ಲಿ. ಇಲ್ಲಿ ಮೂವಿ ನೋಡೋ ಕಲ್ಚರ್ ಸ್ವಲ್ಪ ಕಡಿಮೆ ಆಗಿರೋದ್ರಿಂದ, ಅಂದರೆ ಮುಂಚೆ ಇತ್ತು ಈಗ ಸ್ವಲ್ಪ ಕಡಿಮೆ ಆಗಿರೋದ್ರಿಂದ, ಅಂದರೆ ತುಂಬ ಚಂಕ್ ಆಫ್ ಆಡಿಯನ್ಸ್ ಅದು ಮೂವಿನೇ ನೋಡ್ತಾ ಇಲ್ಲ. ಅಂದರೆ ಸ್ಮಾಲ್ ಸ್ಕ್ರೀನಿಂದ ನಾವು ಜಾಸ್ತಿ ಅದನ್ನು ಸ್ವಲ್ಪ ಟಿಪ್ಸ್, ಒಂದು ಡ್ರಿಪ್ ಮಾರ್ಕೆಟಿಂಗ್ ಅಂತ ಹೇಳ್ತಾರೆ, ಡ್ರಿಪ್ ಇರಿಗೇಷನ್ ಟೈಪ್ ಹಾಗೆ ಸ್ವಲ್ಪ ಕೊಡ್ತಾ ಹೋದರೆ ಅವರಿಗೆ ಮೂವಿ ಬಗ್ಗೆ ಏನಾದರೂ ಸ್ವಲ್ಪ ಅವಾಗ ಸ್ವಲ್ಪ ಜಾಸ್ತಿ ಆಡಿಯನ್ಸ್ ರೀಚ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದು ಮೋಸ್ಟ್ಲಿ ಎಲ್ಲರಿಗೂ ವರ್ಕೌಟ್ ಆಗುತ್ತೆ. ಬಿಗಿನರ್ಸ್ಗೂ ಇದು ಚಾರ್ಜಸ್ ಅವ್ರದ್ದು ಎಷ್ಟಿದೆ ಅಂತ ಗೊತ್ತಿಲ್ಲ ಚಾನಲ್ಸ್ ಇದು, ಆದರೆ ಇದು ಹೆವಿ ವರ್ಕೌಟ್ ಆಗುತ್ತೆ ಅಂತ ನನ್ನ ಅನಿಸಿಕೆ ಇದು. ಮತ್ತು ಪಾಯಿಂಟ್ ನಂಬರ್ 12, ಮಾರ್ಕೆಟಿಂಗ್ ಪ್ಲಾನ್ ಮಾಡಬೇಕಾದ್ರೆ ದಿಸ್ ಮೂವಿ ಇಸ್ ಫಾರ್ ಆಲ್ ಫ್ಯಾಮಿಲೀಸ್, ಎಲ್ಲ ಫ್ಯಾಮಿಲಿ ಕುತ್ಕೊಂಡು ಬಂದು ಆರಾಮಾಗಿ ನೋಡ್ಬೋದು ಅಂತ ಹೇಳೋದು ಇದು ನಮಗೆ ಕಷ್ಟ ಆಗ್ತಿದೆಯಾ? ಅಂದರೆ ಈ ಥರ ಹೇಳಲಿಲ್ಲ ಅಂದರೆ ಮೂವಿ ಓಡ್ತಾ ಇಲ್ವಾ ಅಂತ ಅಂದರೆ ಒಂದು ಯೋಚನೆ ಬರುತ್ತೆ. ಯಾಕೆಂದರೆ ಈಗ ಒಂದು ರೀಸೆಂಟಾಗಿ ಪ್ರಶಾಂತ್ ನೀಲ್ ಅವರು KGF ದಿಸ್ ಮೂವಿ ಇಸ್ ನಾಟ್ ಫಾರ್ ಫ್ಯಾಮಿಲೀಸ್ ಅಂತ ಡೈರೆಕ್ಟಾಗಿ ಹೇಳ್ಬಿಟ್ರು ಒಂದೇ ಸರ್ಗೆ. ಅಂದರೆ ಅದು ಇದು ಆ್ಯಕ್ಷನ್ ಮೂವಿ, ಆ್ಯಕ್ಷನ್ ಫ್ಯಾನ್ಸಿಗೋಸ್ಕರ, ಅದು ಫ್ಯಾಮಿಲೀಸಿಗೋಸ್ಕರ ತುಂಬ ರಕ್ತಪಾತ ಇದೆ ಇದರಲ್ಲಿ ಅಂತ ಯಾರೋ ಒಬ್ರು ಕೇಳಿದಾಗ ಫ್ಯಾಮಿಲಿ ಸಿಗಲ್ಲ ಅಂತ ಹೇಳ್ಬಿಟ್ರು ಡೈರೆಕ್ಟಾಗಿ. ಅಂದರೆ ಈಗ ಆ ಥರ ಹೇಳಕ್ಕೆ ಚಾನ್ಸಸ್ ಇದೆಯಾ ಅಂತಲೂ ಒಂದು ಡೌಟ್ ಬರುತ್ತೆ. ಆದರೆ ನಿಜ ಹೇಳಬೇಕು ಅಂದರೆ ಟಾರ್ಗೆಟ್ ಆಡಿಯನ್ಸ್ ಅವ್ರು ರೀಚ್ ಮಾಡ್ತಿದ್ದಾರೆ ಇದರಲ್ಲಿ. ಇದು ಫ್ಯಾಮಿಲಿಗೋಸ್ಕರನೇ ಮಾಡಿರೋದು ಅಂತ ಹೇಳಿ ಸುಮ್ಮನೆ ನಾವು ಈ ಮಾರ್ಕೆಟಿಂಗ್ ನಾವು ಬಜೆಟ್ ಏನು ಇಟ್ಟಿರ್ತೀವೋ ಅದೆಲ್ಲ ಫುಲ್ ಫ್ಯಾಮಿಲಿ ಆಡಿಯನ್ಸ್ಗೆ ನಾವು ಜಾಸ್ತಿ ಖರ್ಚು ಮಾಡ್ತಾ ಹೋದರೆ ಅದು ತುಂಬ ತಪ್ಪಾಗುತ್ತೆ. ಈಗ ಆ್ಯಕ್ಚುಲಿ ಆ್ಯಕ್ಷನ್ ಲವರ್ಸ್ ಅಂದರೆ ಅವ್ರು ಎಲ್ಲೆಲ್ಲಿ ಇರ್ತಾರೋ ಆ್ಯಕ್ಷನ್ ಲವರ್ಸ್, ಅವ್ರು ಎಲ್ಲೆಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಪ್ರೆಸೆಂಟ್ ಇರ್ತಾರೋ, ಯಾರು ಅವ್ರು ಫಾಲೋಯಿಂಗ್ ಇರ್ತಾರೋ, ಅಥವಾ ಫ್ಯಾನ್ ಪೇಜಸ್ ಆಗಿರ್ಬೋದು, ಈಗ ಆ್ಯಕ್ಷನ್ ಹೀರೋ ಫ್ಯಾನ್ ಪೇಜಸ್ ಆಗಿರ್ಬೋದು. ಈಗ ನೀವು ಬಿಗಿನರ್ಸ್ ಆಗಿದ್ದರೆ ಯಾರು ದೊಡ್ಡ ಆ್ಯಕ್ಷನ್ ಸ್ಟಾರ್ ಇರ್ತಾರೋ ಕನ್ನಡದಲ್ಲಿ, ಅವರು ಫ್ಯಾನ್ ಪೇಜಸ್ ಆಗಿರ್ಬೋದು, ಅವರು ಸಪೋರ್ಟು ತಗೋಬೋದು. ಅಲ್ಲಿ ಸ್ವಲ್ಪ ನಾವೇನಾದರೂ ಇನ್ಫ್ಲುಯೆನ್ಸರ್ ಮಾರ್ಕೆಟಿಂಗೋ ಅಥವಾ ಆ ಮೀಮ್ ಪೇಜಸ್ಸಿಗೆ ನಾವೇನಾದರೂ ಒಂದು ಕೊಟ್ಟು ನಮ್ಮದು ಏನಾದರೂ ಇಡೀ ಮೂವಿನ ಮಾರ್ಕೆಟಿಂಗ್ ಮಾಡೋದಾಗಿರೋದು ಆ ಥರನೂ ಮಾಡ್ಬೋದು ಆ್ಯಕ್ಚುಲಿ. ಅಂದರೆ ನಾವು ಯಾವ ಥರ ಆಡಿಯನ್ಸ್ ಈಗ ಫ್ಯಾಮಿಲಿಗೆ ಅಂದರೆ ನಾವು ಎಲ್ಲರೂ ಮಾರ್ಕೆಟಿಂಗ್ ಬಜೆಟ್ ತುಂಬ ಕಡಿಮೆ ಇರ್ತಂದ್ರೆ ಫ್ಯಾಮಿಲೀಸಿಗೋಸ್ಕರ ನಾವು ಮಾರ್ಕೆಟಿಂಗ್ ಬಜೆಟ್ ಹಾಕ್ತಾ ಹೋದರೆ ಈಗ ಅವ್ರು ಬರದೇ ಇರ್ಬೋದು, ಮಾರ್ಕೆಟಿಂಗ್ ಬಜೆಟೇ ವೇಸ್ಟ್ ಆಗ್ಬೋದು ಅಂತ ನನ್ನ ಅನಿಸಿಕೆ ಇದರಲ್ಲಿ. 13 ಪಾಯಿಂಟ್ ಏನಂದರೆ, ಹೊಸ ಆ್ಯಕ್ಟ್ರಸ್ನ ನಾವು ಒಂದು ಮೂವಿಗೆ ಕರ್ಕೊಂಡು ಬಂದರೆ ನಮಗೆ ಸ್ವಲ್ಪ ಮೈಲೇಜು ಜಾಸ್ತಿ ಇರುತ್ತೆ. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಒಂದು ಕಾಲೇಜಿಂದ ಒಂದು ಹುಡುಗಿನ ನೀವು ಆ್ಯಕ್ಚುಲಿ ಆ್ಯಕ್ಟ್ರೆಸ್ ಆಗಿ ಕರ್ಕೊಂಬಂದರೆ ಆ ಕಾಲೇಜವರು ಫಸ್ಟ್ ಆಫ್ ಆಲ್ ಓಕೆ ನಮ್ಮ ಕಾಲೇಜಿಂದ ಹೋಗಿದ್ದಾರೆ ಒಬ್ಬರು ಹೀರೋಯಿನ್ನು ಅಂತ ಸ್ವಲ್ಪ ಅಲ್ಲೊಂದು ಮೈಲೇಜ್ ಸಿಗುತ್ತೆ. ಅಲ್ಲೇ ಒಂದು ಸಣ್ಣ ಈವೆಂಟ್ ಮಾಡಿದರೆ ಅಲ್ಲಿ ಈವೆಂಟ್ನ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದಾಗಿರ್ಬೋದು, ಅಥವಾ ಆ ಹುಡುಗರು ಇನ್ನೊಬ್ರಿಗೆ ಹೇಳೋದಾಗಿರ್ಬೋದು. ಇಲ್ಲಿ ಬೆಂಗಳೂರಲ್ಲಿ ಹೆವಿ ಮಾರ್ಕೆಟಿಂಗ್ ಒಟ್ಟು ಆ ಕಾಲೇಜ್ ಪರವಾಗಿ ಓಕೆ ನಮ್ಮ ಕಾಲೇಜ್ ಆ ಓಲ್ಡ್ ಸ್ಟೂಡೆಂಟ್ಸು ಎಲ್ಲರೂ ಒಂದು ಸ್ವಲ್ಪ ಅಲ್ಲಿ ಸ್ವಲ್ಪ ಮಾರ್ಕೆಟಿಂಗ್ ಆಗುತ್ತೆ ಅಲ್ಲಿ. ಎಕ್ಸಾಂಪಲು ರಶ್ಮಿಕಾ ಮಂದನ ಅಂದರೆ ಅದು ಮೂವಿ ಒಂದು ಸ್ವಲ್ಪ ಚೆನ್ನಾಗಿತ್ತು, ಆದರೆ ನ್ಯೂ ಆ್ಯಕ್ಟ್ರೆಸ್ ಪ್ಲಸ್ ಸ್ವಲ್ಪ ನಾರ್ಮಲ್ ನ್ಯೂ ಕೈಂಡ್ ಆಫ್ ಅ ಹೀರೋ ಆದ್ರೂ ಓಕೆ ಆ್ಯಕ್ಚುಲಿ ಅವಾಗ ಸ್ವಲ್ಪ ಕ್ಲಿಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಂದರೆ ಅವಾಗ ನಾವು ಏನು ಮಾಡಬೇಕು ಅಂದರೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ನಾವು ಸ್ವಲ್ಪ ಆರಾಗ ಕ್ರಿಯೇಟ್ ಮಾಡಬೇಕಾಗುತ್ತೆ. ಅವರು ಹೊಸ ಆ್ಯಕ್ಟ್ರೆಸ್ ಆದಮೇಲೆ ಸ್ವಲ್ಪ ನಾವು ಮಾರ್ಕೆಟಿಂಗ್ ಟೀಮ್ನವರೆಲ್ಲ ಸೇರಿ ಒಂದು ಕ್ರಶ್ ಟೈಪು ಅಂದರೆ ಬರೋ ಥರ, ಅಂದರೆ ಈಗ ಮೂವಿ ಕ್ಯಾರೆಕ್ಟರ್ ರಿಲೇಟೆಡ್ ಏನಾರು ಇರುತ್ತಲ್ಲ ಆ ಥರನೇ ಸ್ವಲ್ಪ ಆರ ಕ್ರಿಯೇಟ್ ಮಾಡಿದರೆ, ಈಗ ಆ ಸಿನಿಮಾದಲ್ಲಿ ಕ್ಯಾರೆಕ್ಟರ್ ಯಾವ ಥರ ಇದೆಯೋ ಆ ಥರನೇ ಸ್ವಲ್ಪ ಆರ ಕ್ರಿಯೇಟ್ ಮಾಡಿದರೆ ಸ್ವಲ್ಪ ಜನರಿಗೂ ಇಷ್ಟ ಆಗಿ ಅದಾದಮೇಲೆ ಆ ಮೂವಿ ಮಾರ್ಕೆಟಿಂಗ್ ಸ್ವಲ್ಪ ಜಾಸ್ತಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ತುಂಬ ಚೆನ್ನಾಗಿರೋ ಆ್ಯಕ್ಟರ್ಸ್ನೇ ಅಂತಲ್ಲ, ಆದರೆ ಆಟಿಟ್ಯೂಡ್ ಮ್ಯಾಟರ್ಸ್ ಅಲ್ಲ ಆ್ಯಕ್ಚುಲಿ. ಐ ಥಿಂಕ್ ಇನ್ ದಿಸ್ ಸೆಲೆಕ್ಟಿಂಗ್ ನಾವು ಯಾವ ಥರ ಹೀರೋಯಿನ್ ಸೆಲೆಕ್ಟ್ ಮಾಡ್ತೀವಲ್ಲ
ನಾವು ಅದನ್ನ ಅವ್ರ ಆಟಿಟ್ಯೂಡ್ ಇಂಟರ್ವ್ಯೂಸ್ ಅಲ್ಲಿ ಹೇಗಿರುತ್ತೆ ಅದು ಅವರ ಕ್ರಿಯೇಟ್ ಮಾಡೋದು, ಅವ್ರ ಸೋಷಿಯಲ್ ಮೀಡಿಯಾ ಪೇಜ್ ಆಗಿರ್ಬೋದು, ನಾವು ಅವ್ರ ಯಾವ ಥರ ಕೊಲಾಬ್ರೇಟ್ ಮಾಡ್ತೀವಿ ಅದೆಲ್ಲ ಸ್ವಲ್ಪ ಮ್ಯಾಟ್ರ್ ಆಗುತ್ತೆ ಅಂತ ನನಗೆ ಅನ್ಸುತ್ತೆ. ಇದು ರೀಸೆಂಟಾಗಿ ಒಂದು ಕಯೋದು ಲೋಹರ್ ಅಂತ ಹೇಳಿ ಒಂದು ಒಂದು ತಮಿಳ್ ಮೂವಿ ಡ್ರ್ಯಾಗನ್ ಅಂತ ಹೇಳಿ, ಆ ಮೂವಿಲಿ ಅವ್ರು ಒಂದು ತೆಲುಗಲ್ಲಿ ಅವರು ಹೇಗೆ ರೀಚ್ ಆದ್ರು ಅಂದರೆ ನನ್ನ ಲೆಕ್ಕ ಆ ಪ್ರದೀಪ್ ಅಂತ ಮೂವಿ ಹೀರೋ, ಡ್ರ್ಯಾಗನ್ ಮೂವಿ ಹೀರೋ, ಅವ್ರು ಆ್ಯಕ್ಚುಲಿ ಮಾರ್ಕೆಟಿಂಗ್ ಜೀನಿಯನ್ಸ್ ಅಂತ ಅನ್ಸುತ್ತೆ. ಆ್ಯಕ್ಚುಲಿ ಅವರು ಒಂದು ಸಣ್ಣ ಬಾಯ್ಸ್ ಯಾಕೆ ಗರ್ಲ್ಸ್ ಯಾಕೆ ತುಂಬ ನೆಗೆಟಿವ್ ಅಂದರೆ ಟಾಕ್ಸಿಕ್ ಬಾಯ್ಸ್ನ ಲವ್ ಮಾಡ್ತಾರೆ ಅಂತ ತೆಲುಗು ಇಂಟರ್ವ್ಯೂಲ್ ಅವರೇ ಕ್ರಿಯೇಟ್ ಮಾಡಿ ಒಂದು ಅನೆಕ್ಟ್ ಮಾಡಿ, ಆಮೇಲೆ ಆ ಹೀರೋಯಿನ್ ಜೊತೆ ಸ್ವಲ್ಪ ಕ್ಯೂಟ್ ಮೂಮೆಂಟ್ಸ್ನ ಕ್ರಿಯೇಟ್ ಮಾಡಿ, ಏನಂದರೆ ಅವರಿಗೆ ಕೇಳೋದು ಆ್ಯಕ್ಚುಲಿ ಟಾಕ್ಸಿಕ್ ಬಾಯ್ಸ್ ಯಾಕೆ ಇಷ್ಟ ಆಗ್ತಾರೆ ಹಾಗೆ, ಆಮೇಲೆ ಅವ್ರ ಮೊಬೈಲ್ ತಗೊಂಡು ಏನಾದರೂ ಬೆಸ್ಟ್ ಆಕ್ಟರ್ಸ್ ಅಂತ ಅವರೇ ಹಾಕಿರೋದು, PR ಟೀಮ್ ಅವರೇ ಮಾಡ್ತಾರೆ ಥರ. ಅಂದರೆ ಅದು ಏನೋ ಒಂದು ವೈರಲ್ ಆಗುತ್ತೆ. ಈಗ ತೆಲುಗು ಆಡಿಯನ್ಸ್ ಫ್ರೆಶ್ ಆಡಿಯನ್ಸಿಗೋಸ್ಕರ ಅವರು ಬೇಗ ರೀಚ್ ಆದರು, ಅಂದರೆ ಅವರು ತೆಲುಗು ಮೂವಿ ಲವರ್ಸ್ಗೆ ಬೇಗ ರೀಚ್ ಆದರು. ಅದೇ ಥರ ನಾವು ಕನ್ನಡದಲ್ಲೂ ಆ ಥರ ಆ್ಯಕ್ಟಿಂಗು ಆ ಥರ ಸ್ವಲ್ಪ ಮೂಮೆಂಟ್ಸ್ ಕ್ರಿಯೇಟ್ ಮಾಡೋ ಪ್ರೆಸ್ಸಲ್ಲಾಗಿರ್ಬೋದು ಅಥವಾ ಇನ್ನೆಲ್ಲ ಸೋಷಿಯಲ್ ಮೀಡಿಯಾದಲ್ಲಾಗಿರೋದು ಇನ್ಫ್ಲುಯೆನ್ಸರ್ ಜೊತೆ ಕಂಟೆಂಟ್ ಆಗಿ ಆ ಥರ ಒಂದು ಮೂಮೆಂಟ್ ಕ್ರಿಯೇಟ್ ಮಾಡಿದರೆ ಅದು ಸ್ವಲ್ಪ ವೈರಲ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನಾವು ಟ್ರೈ ಮಾಡ್ತಾ ಇರಬೇಕಂದ್ರೆ ಒಂದು 2-3 ಕಂಟೆಂಟ್ಸ್, ಒಂದು 5 to 10 ಕಂಟೆಂಟ್ಸ್ ಆ ಥರ ಇಟ್ಕೊಂಡ್ರೆ ಆ್ಯಕ್ಚುಲಿ ಯಾವ್ದಾದ್ರು ಒಂದು ಕ್ಲಿಕ್ ಆಗುತ್ತೆ ಅದರಲ್ಲಿ, ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಯಾವ ರೀತಿ ಅಂದರೆ ಈಗ ವಿಕ್ರಾಂತ್ ರೋಣದಲ್ಲಿ ರಾ ರಾ ರಕ್ಕಮ್ಮ ಸಾಂಗು ಅದು ಹಿಟ್ ಆಗಲಿ ಅಂತಲೇ ಮಾಡಿರೋದು ಅಂತ ಹೇಳ್ತಾ ಇದ್ರು ಡೈರೆಕ್ಟರ್. ಆ ಥರ ಅಂದರೆ ಆ ಹುಕ್ ಸ್ಟೆಪ್ಪು ಮತ್ತೆ ಎಲ್ಲ ಹಿಟ್ ಆಗಲಿ ಅಂತಲೇ ಕೆಲವೊಂದು ಮಾಡಬೇಕಾಗುತ್ತೆ, ಅಂದರೆ ಕ್ಲಿಕ್ ಆಗುತ್ತೆ. ನಾವು ತುಂಬ ಟ್ರೈ ಮಾಡಿದರೆ ಹಾರ್ಡ್ ವರ್ಕ್ ಮಾಡಿ ಕ್ಲಿಕ್ ಆಗುತ್ತೆ ಅಂತ ನನ್ನ ಅನಿಸಿಕೆ. ಇನ್ನು ಮ್ಯೂಸಿಕ್ ಅಂತ ಬಂದರೆ ಕೆಲವೊಂದು ಕನ್ನಡದಲ್ಲಿ ಎಲ್ಲರಿಗೂ ಗೊತ್ತಿರುತ್ತೆ, ಮ್ಯೂಸಿಕ್ಕಿಂದನೇ ತುಂಬ ಮೂವಿ ಹಿಟ್ ಆಗಿರೋದು. ಮ್ಯೂಸಿಕ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಸಾಂಗ್ ಹಿಟ್ ಆದ್ರೂ ಅದು ಆ್ಯಕ್ಚುಲಿ ಮೂವಿಗೆ ತುಂಬ ಪ್ಲಸ್ ಪಾಯಿಂಟ್ ಆಗುತ್ತೆ. ಅಂದರೆ ಮೈನಾ ಆಗಿರ್ಬೋದು, ಸಂಜು ವೆಟ್ಸ್ ಗೀತ ಆಗಿರ್ಬೋದು, ರೀಸೆಂಟಾಗಿ ಸಪ್ತಸಾಗರದಾಚೆ ಎಲ್ಲೋ ಅದಾಗಿರ್ಬೋದು. ಅಂದರೆ ಒಂದು ಟ್ರ್ಯಾಕ್ ಹಿಟ್ ಆದರೆ ಅದು ತುಂಬ ಚೆನ್ನಾಗಿ ಮೂವಿ ಹೋಗೋಕ್ಕೆ ಹೆಲ್ಪ್ ಆಗುತ್ತೆ. ಅಂದರೆ ಸ್ವಲ್ಪ ನಾವು ಅದು ಜಸ್ಟ್ ಎಲ್ಲ ಡಿಪಾರ್ಟ್ಮೆಂಟ್ ಹತ್ರನೂ ನಾವು ಕೇರಲ್ಲಿ ಸ್ವಲ್ಪ ಇದ್ದು, ಅಂದರೆ ಯಾವ್ಯಾವ ರೀತಿ ನಮಗೆ ಈ ರೀತಿ ಮ್ಯೂಸಿಕ್ ತುಂಬ ಹಿಟ್ ಆಗ್ತಿದೆ, ಅಂದರೆ ಈಗ ಜಾಸ್ತಿ ಒಂದು ಪಾಪ್ ಕಲ್ಚರ್ ಒಂದು DJ ಟೈಪ್ ಆಗಿರ್ಬೋದು, ಏನೋ ಒಂದು ಯಾವ ಥರ ಇನ್ಪುಟ್ಸು ಒಂದು ಮಾರ್ಕೆಟಿಂಗ್ ಟೀಮಿಂದ ಮ್ಯೂಸಿಕ್ಗೆ ಕೊಡ್ಬೋದು. ಅಂದರೆ ಅದು ನಮಗೆ ಒಂದು ನಾರ್ತ್ ಕರ್ನಾಟಕ ಚುಟು ಅಂತ ಐತಿ ಅಂತ ಆಗಿರ್ಬೋದು. ಈಗ ನಾರ್ತ್ ಕರ್ನಾಟಕ ಎಲ್ಲ ರೀಚ್ ಆಗುತ್ತೆ ಒಂದೇ ಸರಿ ಅದು ಆ್ಯಕ್ಚುಲಿ, ಅವಾಗ ಮಾರ್ಕೆಟಿಂಗ್ ಮಾಡೋಕ್ಕೂ ಈಸಿ ಆಗುತ್ತೆ. ಅಂದರೆ ಆ ಥರ ಒಂದು ಮ್ಯೂಸಿಕ್ನ ಒಂದು ಲೊಕೇಶನ್ ಬೇಸ್ಡ್, ಎಮೋಷನ್ ಬೇಸ್ಡು ಆ ಆಡಿಯನ್ಸ್ನ ತುಂಬ ರೀಚ್ ಆಗೋದು ಥರ ಟಾರ್ಗೆಟ್ ಆಡಿಯನ್ಸ್ನ ಹಿಡ್ಕೊಂಡು ನಾವು ಸ್ವಲ್ಪ ಒಂದು ಈಗ ಲವ್ ಫೇಲ್ಯೂರ್ ಆ್ಯಂಥಮ್ ಅಂತ ಮಾಡ್ಕೊಳ್ಳೋದಾಗಿರ್ಬೋದು, ಆ ಥರ ತುಂಬ ಚೆನ್ನಾಗಿ ಮ್ಯೂಸಿಕ್ ಮಾಡೋಕ್ಕೂ ನಮ್ಮದು ಮಾರ್ಕೆಟಿಂಗಿಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ನಾನು ಅನಿಸ್ತೀನಿ. ಈಗ ಮೂವೀಸ್ ಅಂದರೆ 15 ಪಾಯಿಂಟ್ ಏನಂದರೆ, ಮೂವೀಸು ನಾರ್ತ್ ಕರ್ನಾಟಕದಲ್ಲಿ ಥಿಯೇಟರ್ಸ್ ಇಲ್ಲ ಸ್ವಲ್ಪ ಜಾಸ್ತಿ, ಹಂಗಂತ ಹೇಳಿ ಆಡಿಯನ್ಸ್ ಇಲ್ಲ ಅಂತಲ್ಲ. ಆ್ಯಕ್ಚುಲಿ ಆಡಿಯನ್ಸ್ ಇದ್ದಾರೆ, ತುಂಬ ಜನ ಆಡಿಯನ್ಸ್ ಇದ್ದಾರೆ, ನಾವು ಸರಿಯಾಗಿ ರೀಚ್ ಆಗ್ತಾ ಇಲ್ಲ. ಈಗ ನಾವು ನೋಡಿರ್ಬೋದು, ನಾ ಡ್ರೈವರ್ ನನ್ನಲ್ಲವರ ಅಂತ ಒಂದು ಹಾಡಾಗಿರ್ಬೋದು, ಒಂದು 167 ಮಿಲಿಯನ್, ಮತ್ತು ಚುಟು ಹತ್ತತ್ರ 200 ಮಿಲಿಯನ್, ಆಮೇಲೆ ಎಷ್ಟೋ ಕೊಂಡು ಮೂವೀಸು ಅಲ್ಲ, ಎಷ್ಟೋ ಕೊಂಡು ಸಾಂಗ್ಸ್ ಅಷ್ಟೊಂದು ರೀಚ್ ಆಗ್ತಾ ಇದೆ. ಅಲ್ಲಿ ಜನಕ್ಕೆ ಏನಂದರೆ ಒಳ್ಳೇದೊಂದು ಮೂವಿ, ಓಕೆ ಸಖತ್ತಾಗಿರೋ ಮೂವಿ, ಅಂದರೆ ಕೆಲವೊಬ್ರಿಗೆ ಅಷ್ಟು ಥಾಟ್ಸ್ ಇರಲ್ಲ ಈ ಥರ ಒಳ್ಳೊಳ್ಳೆ ಮೂವೀಸಿಗೆ ಹೋಗಬೇಕು ಅಂತ ಹೇಳಿ. ಸಡನ್ನಾಗಿ ಅವ್ರು ಒಳ್ಳೆ ಮೂವಿ ಬಂತು ಅಂತ ಒಂದು ಚಂಕ ಸೊ ರೀಸೆಂಟಾಗಿ ಆಗಿರ್ಬೋದು, ಎಲ್ಲರೂ ಹೇಳಿದ್ಮೇಲೆ ಹೋಗೋರೆ ಜಾಸ್ತಿ ಜನ. ನಾವೇನಂದ್ರೆ ಸ್ಟಾರ್ಟಿಂಗಲ್ಲೇ ಸ್ವಲ್ಪ ಅವ್ರ ಜೊತೆ ಕಂಟೆಂಟ್ ಕ್ರಿಯೇಟ್ ಮಾಡೋದಾಗಿರ್ಬೋದು. ನಾರ್ತ್ ಕರ್ನಾಟಕ ಆಡಿಯನ್ಸ್ನ ಜಾಸ್ತಿ ಯೂಸ್ ಮಾಡಬೇಕು ಅಂತ ನನ್ನ ಅನಿಸಿಕೆ. ಮೇಜರ್ ಪಾಪ್ಯುಲೇಷನ್ ಕರ್ನಾಟಕ ಪಾಪ್ಯುಲೇಷನ್ ಅಲ್ಲೇ ಇರೋದು ಆ್ಯಕ್ಚುಲಿ. ನಾವು ಜಾಸ್ತಿ ಅದು ಈಗ ಒಂದು ಸಣ್ಣ ಆಡಿಯೋ ಲಾಂಚು ಹುಬ್ಳಿಲಿ ಮಾಡಿದರೆ, ಅದು ಹುಬ್ಳಿ ಅಂದರೆ ಬರೀ ಹುಬ್ಳಿ ಅಂದರೆ ನಾರ್ತ್ ಕರ್ನಾಟಕ ಅಂತಲ್ಲ, ಬೆಳಗಾವಿ, ಗದಗ ಈ ಥರ ಪ್ಲೇಸಸಲ್ಲಿ ಮಾಡಿದ್ರು ಆ್ಯಕ್ಚುಲಿ ವರ್ಕೌಟ್ ಆಗುತ್ತೆ ಅಂತ. ಯಾಕಂದರೆ ಅಲ್ಲಿ ಒಂದು 4-5 ಡಿಸ್ಟ್ರಿಕ್ಟ್ ಹತ್ತಿರ ಸ್ವಲ್ಪ ಅವ್ರು ರಿಲೇಟ್ ಆಗ್ತಾ ಹೋಗ್ತಾರೆ. ಹೇಗಿದ್ರು ಇಲ್ಲಿ ಜಾಸ್ತಿ ಈಗ ಸಿನಿ ಪಂಡಿತರು ಏನು ಹೇಳ್ತಾರೆ ಅಂದರೆ, ಇಲ್ಲಿ ಮೆಜಾರಿಟಿ ನಮ್ಮ ಕಲೆಕ್ಷನ್ ಬರೋದೇ ಈ ಕಡೆ ಸೌತಲ್ಲೂ, ಅದು ಮೆಜಾರಿಟಿ ಒಂದು 3 to 4 ಡಿಸ್ಟಿಕಲ್ಲಿ ಅಲ್ಲೇ ನಮಗೆ ಜಾಸ್ತಿ ಮಾರ್ಕೆಟಿಂಗ್ ಮಾಡ್ತೀವಿ ಅಂತ. ನಿಜ ಹೇಳ್ಬೇಕು ಅಂದರೆ ಇಲ್ಲಿ ಹೇಗಿದ್ರು ಗೊತ್ತಾಗುತ್ತೆ. ಅಂದರೆ ನಾವು ಏನಾದರೂ ಮಾಡ್ತಾ ಇರ್ತೀವಿ, ಏನೇ ಇದ್ರೂ ಸೋಷಿಯಲ್ ಮೀಡಿಯಾ ನಾವು ಇಟ್ಟಿರ್ತೀವಲ್ಲ, ನಾವು ಎಲ್ಲೇ ಮಾರ್ಕೆಟಿಂಗ್ ಮಾಡಿದ್ರು ಅಲ್ಲಿ ಜಾಸ್ತಿ ಕೊಲಾಬ್ರೇಷನ್ ಆಗಿರ್ಬೋದು, ಅದರಿಂದ ನಾವು ಜನರು ರೀಚ್ ಆಗ್ತಾನೆ ಇರ್ತೀವಿ. ಇಲ್ಲಿ ಹೇಗಿದ್ರು ನಾರ್ತ್ ಕರ್ನಾಟಕದವ್ರು ಹೆಂಗಂದ್ರೆ ಅವ್ರ ಜೊತೆ ಕೊಲಾಬ್ರೇಷನ್, ಅಲ್ಲಿ ಏನಾದರೂ ಸಣ್ಣ ಪ್ರೋಗ್ರಾಮ್ ಅಂದರೆ ಒಂದು ಸಣ್ಣ ಪ್ರೆಸ್ ಮೀಟ್ ಮಾಡಿದ್ರು ಆ್ಯಕ್ಚುಲಿ ತುಂಬ ಹೆಲ್ಪ್ ಆಗುತ್ತೆ ಅಲ್ಲಿ. ಅಂದರೆ ಒಂದು ಅವ್ರ ಲೊಕೇಶನ್ ಪರವಾಗಿ ಅವ್ರು ರಿಲೇಟ್ ಆಗೋ ಥರ ಏನಾದರೂ ಅಲ್ಲಿ ಆ ಲೊಕೇಶನ್, ಈಗ ಅಂದರೆ ಬಿಜಾಪುರದಾಗಿರ್ಬೋದು, ಆ ಥರ ಎಲ್ಲಾದರೂ ಒಂದು ಲೊಕೇಶನ್ ಚೂಸ್ ಮಾಡಿ ಅವರಿಗೆ ರಿಲೇಟ್ ಆಗೋ ಥರ ಒಂದು ಕಂಟೆಂಟ್ ಮಾಡಿದರೆ ತುಂಬ ಹೆಲ್ಪ್ ಆಗುತ್ತೆ ಅಂತ ನನ್ನ ಅನಿಸಿಕೆ. ನಾರ್ತ್ ಕರ್ನಾಟಕ ಆಡಿಯನ್ಸ್ ಮೇನ್ ಇಂಪಾರ್ಟೆಂಟ್. 15 ಪಾಯಿಂಟ್. 16th ಪಾಯಿಂಟ್ ಏನಂದರೆ, ಮೂವಿ ಪೋಸ್ಟರ್ಸ್ ಮತ್ತೆ ಬಿಲ್ ಬೋರ್ಡ್ಸು ಮತ್ತೆ ಆ್ಯಡ್ಸು ನಾವು ಏನು ಸ್ಟಾರ್ಟಿಂಗ್ ಪೋಸ್ಟರ್ ಮಾಡ್ತೀವೋ ಅದು ಕರೆಕ್ಟಾಗಿ ಮೂವಿ ಏನು ಅಂತ ನಮಗೆ ಮುಂಚೆನೇ ಹೇಳಿದ್ರೆ ಅದು ತುಂಬ ಹೆಲ್ಪ್ ಆಗುತ್ತೆ ಅರ್ಥ ಮಾಡ್ಕೊಳ್ಳೋಕೆ. ಎಕ್ಸಾಂಪಲ್ ರಂಗಿತರಂಗ ಇದೆ. ಆ್ಯಕ್ಚುಲಿ ರಂಗಿತರಂಗ ನನ್ನ ಲೆಕ್ಕದಲ್ಲಿ ಎಲ್ಲ ಕಡೆ ಪೋಸ್ಟರ್, ಅವಾಗ ಆ್ಯಕ್ಚುಲಿ ಜಾಸ್ತಿ ಟ್ರೈಲರ್ಗಿಂತಲೂ ಜಾಸ್ತಿ ಪೋಸ್ಟರ್ ನೋಡ್ತಿದ್ರು ಜನ. 2014 ಹೇಳ್ತಾ ಇದ್ರು ಟೈಮು. ಒಂದು ಸಿಂಗಲ್ ಇಮೇಜ್ ಆ್ಯಕ್ಚುಲಿ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಅಂದರೆ, ಅದು ಗ್ರಾಫಿಕ್ ಡಿಸೈನ್ ತುಂಬಾ ಸಖತ್ತಾಗಿತ್ತು. ಅದು ಅರ್ಧ ಮುಖದಲ್ಲಿ ಅದು ಡಿಸೈನ್ ಮಾಡಿದ್ರಲ್ಲ ಅವ್ರು, ಆ್ಯಕ್ಚುಲಿ ಅದು ಏನೋ ಇಂಟ್ರೆಸ್ಟಿಂಗ್ ಆಗಿತ್ತು. ಓಕೆ ಹೊಸಬ್ರು ಏನೋ ಮಾಡ್ತಿದ್ದಾರೆ ಅಂದ್ರೆ ಓಕೆ, ಸೆಕೆಂಡ್ ಸ್ಟಾರ್ಟಿಂಗ್ ಜನ ಹೋಗ್ಲಿಲ್ಲ, ಅದಾದ್ಮೇಲೆ ಆಕ್ಚುಲಿ ಹೋಗಕ್ಕೂ ಒಂದು ಪ್ರೇರಣೆ ಆಕ್ಚುಲಿ. ಓಕೆ ಏನೋ ಹೊಸಬ್ರು, ಬಾಹುಬಲಿ ಎದುರುಗಡೆ ಒಬ್ರು ಕನ್ನಡದವ್ರು ಬಂದಿದ್ದಾರೆ, ಅವ್ರು ಏನೋ ಮಾಡ್ತಿದ್ದಾರೆ ಅಂತ ಹೇಳಿ. ಓಕೆ, ನಮ್ದು ಇದ್ರಲ್ಲಿ ಮೇನ್ ಪಾಯಿಂಟ್ ಏನಂದ್ರೆ ಗ್ರಾಫಿಕ್ ಡಿಸೈನ್ ಅಷ್ಟು ಚೆನ್ನಾಗಿರ್ಬೇಕು ಅಂತ ಅನಿಸಿಕೆ. ಅಂದ್ರೆ ಗ್ರಾಫಿಕ್ ಡಿಸೈನ್ ಈ ಮೂವಿದು ಸುಮ್ಮನೆ ಒಂದು ನಾರ್ಮಲ್ ಆಗಿ ಏನೋ ಬಿಟ್ಟೋದ್ಕಿಂತನೂ ಸ್ವಲ್ಪ ಕೆಲವೊಂದು ಇನ್ಕ್ಲೂಡ್ ಮಾಡಿ ಅದರಲ್ಲಿ ಸ್ವಲ್ಪ ಕಟ್ ಮಾಡಿ ಏನಾದ್ರು ಅದ್ರಲ್ಲಿ ಸ್ವಲ್ಪ ಏನಾದ್ರು ಮಾಡಿದ್ರೆ
ತುಂಬ ಐ ಕ್ಯಾಚಿಯಂಗ್ ಒಂದು ಯಾವುದಾದ್ರೂ ಮಾಡಿದರೆ ಒಂದು ಅಟೆನ್ಷನ್ ಗ್ರ್ಯಾಬ್ ಆಗಿ ಏನಿದೆ ಅಂತ ಅಟ್ಲೀಸ್ಟ್ ಒಂದು ನೋಡ್ತಾರೆ. ಅದಾದಮೇಲೆ ಸ್ವಲ್ಪ ಚಾನ್ಸಸ್ ಜಾಸ್ತಿ ಇರುತ್ತೆ. ನನ್ನ ಲೆಕ್ಕ ಗ್ರಾಫಿಕ್ ಡಿಸೈನ್ ಈಸ್ ವೆರಿ 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 ಇಂಪಾರ್ಟೆಂಟ್ ಆ್ಯಕ್ಚುಲಿ ಫಾರ್ ಮೂವಿ ಮಾರ್ಕೆಟಿಂಗ್. 17 ಪಾಯಿಂಟ್ ಏನಂದರೆ ಕೊಲಾಬ್ರೇಷನ್ ಅಂದರೆ ನಾವು ಈಗ ಮೊದಲೇ ನಾವು ಇನ್ಫ್ಲುಯೆನ್ಸರ್ ಜೊತೆ ಕೊಲಾಬ್ರೇಟ್ ಆಗಿದ್ವಿ. ಇದು ಹೆಂಗೆ ಕೊಲಾಬ್ರೇಟ್ ಮಾಡೋದು? ಈಗ ಮೀಮ್ ಪೇಜಸ್ ಇರುತ್ತೆ, ಸುಮ್ಮನೆ ಮೀಮ್ ಪೇಜಸ್ಸಿಗೆ ಅವ್ರು ಒಂದು ಏನಂದರೆ ಮೂವಿ ಓಕೆ ಚೆನ್ನಾಗಿದೆ ಅಂತ ಹೇಳಿ ಜನ ಹೇಳೋದನ್ನ ಅವ್ರೊಂದು ಪೋಸ್ಟ್ ಹಾಕಿ 1000 ಇಸ್ಕೋಬೋದು, 2000 ಇಸ್ಕೋಬೋದು. ನಮಗೇನು ಅದು ಯೂಸ್ ಆಗ್ತಾ ಇಲ್ಲ ಮೂವಿ ಟೀಮ್ಸಿಗೆ. ತುಂಬ ಜನರು ನಾನು ನೋಡ್ತಾ ಇದ್ದೇನೆ ಆ್ಯಕ್ಚುಲಿ ಬಿಗಿನರ್ಸ್ ಪಾಪ ಅವ್ರು ಕೊಡ್ತಾ ಇದ್ದಾರೆ ದುಡ್ಡು ಅವರು ಮೀಮ್ ಪೇಜಸ್ಸಿಗೆ. ನಾವು ಆ ಇನ್ಫ್ಲುಯೆನ್ಸರ್ಸ್ನ ಅಟ್ಲೀಸ್ಟ್ ಈಗ ಏನಂದರೆ ಈಗ ಯಾರಾದರೂ ಕರೆಕ್ಟಾಗಿ ಟಾರ್ಗೆಟ್ ಮಾಡಿ ಯಾರು ಹೇಳಿಲ್ದವರು ಒಬ್ರು ಓಕೆ ಈ ಮೂವಿ ಚೆನ್ನಾಗಿದೆ ಅಂತ ಹೇಳಿದರೆ ಸ್ವಲ್ಪ ಕಂಟೆಂಟ್ ಇದ್ದರೆ ನಿಜವಾಗ್ಲೂ ಅವರಿಂದ ತುಂಬ ಜನರಿಗೆ ಹೋಗುತ್ತೆ ಅಂತ ನನ್ನ ಅನಿಸಿಕೆ ಆ್ಯಕ್ಚುಲಿ. ಅದು ಯಾರೇ ಆಗಿರ್ಬೋದು, ಅಂದರೆ ಸ್ವಲ್ಪ ಔಟ್ ಆಫ್ ವೇ ಅಲ್ಲೂ ಹೋಗ್ಬೋದು ಈ ಮ್ಯಾಟ್ರಲ್ಲಿ. ನನಗೆ ಕೊಲಾಬ್ರೇಷನ್ ಆಗಬೇಕು ಅಂದರೆ ಮೋಸ್ಟ್ಲಿ ಟ್ರೈ ಮಾಡ್ಬೋದು, ಆದರೆ ಕುಕಿಂಗ್ ಅವ್ರ ಹತ್ರನೂ ಸ್ವಲ್ಪ ಟ್ರೈ ಮಾಡ್ಬೋದು ಅಂತ ನನ್ನ ಅನಿಸಿಕೆ. ಅಂದರೆ ಅವ್ರಿಗೆ ಮೂವಿ ಚೆನ್ನಾಗಿದೆ ಈ ಥರ ಮಿಸ್ ಮಾಡೋ ಕೊಲಾಬ್ರೇಷನ್ ಆಗಿದೀವಿ ಅಂತಲೂ ಐಡಿಯಾ ಬರಲ್ಲ ತುಂಬ ಜನರಿಗೆ ಆ್ಯಕ್ಚುಲಿ. ನಾವು ಒಂಥರ ಲೀಸ್ಟ್ ಔಟ್ ಮಾಡಬೇಕಾಗುತ್ತೆ ಯಾರ್ಯಾರ ಜೊತೆ ಕೊಲಾಬ್ರೇಷನ್ ಮಾಡ್ತೇವೆ ಅಂತ. ಮತ್ತೆ ಮೂವಿ ಸ್ಟಾರ್ಟಿಂಗಿಂದಾನೇ ಮಾಡಬೇಕು ಕೊಲಾಬ್ರೇಷನ್. ಅದು ಇಡೀ ಮೂವಿಗೋಸ್ಕರ ನಾವು ಪೇಮೆಂಟ್ ಮಾಡಿದ್ರೆ ಇನ್ನೂ ಬೆಸ್ಟ್ ಅಂತ ನನ್ನ ಅನಿಸಿಕೆ. ಈಗ ಒಂದೇನಂದರೆ ಮೂವಿ ರಿಲೀಸ್ ಆಗೋ ಟೈಮಲ್ಲಿ ಒಂದೇ ಸಲ ಕೊಲಾಬ್ರೇಷನ್ ಮಾಡಿ ಜಸ್ಟ್ ಒಂದು ಇಷ್ಟು ಪೋಸ್ಟಿಗೆ ಇಷ್ಟು ದುಡ್ಡು ಅಂತ ಕೊಟ್ಟರೆ ಎಷ್ಟು ವೇಸ್ಟ್ ಅದು ಆ್ಯಕ್ಚುಲಿ. ಇಡೀ ಮೂವಿಗೆ ನಾವು ಕಂಟೆಂಟ್ ಸ್ಟ್ರಾಂಗ್ ಆಗಿದ್ದರೆ, ನಾವು ಕಂಟೆಂಟ್ನ ನಂಬಿದ್ರೆ ಆ್ಯಕ್ಚುಲಿ ಆ ಮೂವಿ ಏನೇನು ಹಂತ ಇರುತ್ತಲ್ಲ, ನಾವು ಏನೇನು ಹಂತ ನಾವು ಈಗ ಇಷ್ಟ ತನಕ ಏನೇನು ಮಾಡ್ತಿದ್ದೀವಿ ಅವೆಲ್ಲದನ್ನೂ ಆ ಕೊಲಾಬ್ರೇಟ್ ಯಾರ್ಯಾರ ಜೊತೆ ಆಗಿದ್ದೀವಿ ಅದು ಎಲ್ಲರೂ ಆ ಕೊಲಾಬ್ರೇಷನ್ ಸ್ವಲ್ಪ ಈಗ ಹೊಸೊಬ್ಬರೇ ಆದರೆ ಸ್ವಲ್ಪ ಓಕೆ ಅವ್ರು ಅದರಲ್ಲೇ ಸ್ವಲ್ಪ ಕಡಿಮೆ ಸಬ್ಸ್ಕ್ರೈಬರ್ಸ್ ಯಾರ ಜೊತೆ ಕೊಲಾಬ್ರೇಟ್ ಆದರೆ ನಾವು ಏನೇನು ಕಂಟೆಂಟ್ ಇರುತ್ತೋ ಅದನ್ನೇ ಅವ್ರಿಗೆ ಹಾಕಂತ ಒಂದು 10 to 15 ಕೊಲಾಬ್ರೇಟರ್ಸ್ ಅಂತ ನಾವು ಒಂದು ಲಿಸ್ಟ್ ಔಟ್ ಮಾಡಿದರೆ ಅವ್ರ ಜೊತೆ ಅವ್ರ ಮುಖಾಂತರ ಸೇಮ್ ಟ್ಯಾಗ್ ಮಾಡ್ಕೊಂತ, ಅಂದರೆ ಕೊಲಾಬ್ರೇಷನ್ ನಾವು ಇನ್ಸ್ಟಾಗ್ರಾಮಲ್ಲಿ ಅಥವಾ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಕೊಲಾಬ್ರೇಟ್ ಆಗಿ ಅದರಲ್ಲಿ ನಾವು ಪೋಸ್ಟ್ ಮಾಡ್ತಾ ಹೋದರೆ ವೀಡಿಯೋಸ್ ಆಗಿರ್ಬೋದು, ಇದು ಮೇಕಿಂಗ್ ವೀಡಿಯೋಸ್ ಆಗಿರ್ಬೋದು ಸಿನಿಮಾದ್ದು, ಅಥವಾ ಇನ್ನೆಲ್ಲ ಪ್ರಮೋಷನಲ್ ಆಕ್ಟಿವಿಟೀಸ್ ಎಲ್ಲದು ಒಟ್ಟು ಮೂವಿ ಸ್ಟಾರ್ಟ್ ಆಗಿಂದ ಎಂಡ್ ಆಗೋ ತನಕ ಟ್ರೈ ಮಾಡ್ಬೋದು ಅವ್ರ ಹತ್ರ. ಅಂದರೆ ನಾವು ಇಷ್ಟು ಪೋಸ್ಟ್ ಅಂತ ಮಾತಾಡ್ಕೋಬೋದು ಅದರಲ್ಲೂ ಆ್ಯಕ್ಚುಲಿ. ಅಂದರೆ ಇಷ್ಟೇ ಅಂದರೆ ಅವ್ರು ಏನಂದ್ರೆ ಇಡೀ ಮೂವಿಗೋಸ್ಕರ ನಾವು ಯಾವಾಗಲೂ ಹಾಕ್ತಾರಲ್ಲ ಓಕೆ ಇನ್ನಕ್ಕೆ ಸೆಲೆಕ್ಟೆಡ್ ಕಂಟೆಂಟ್ ಮಾತ್ರ ಅದು ನಾವು ಮಾರ್ಕೆಟಿಂಗು ಟೀಮ್ನವರು ಸ್ವಲ್ಪ ಡಿಸ್ಕಸ್ ಮಾಡಿ ನೀಟಾಗಿ ಒಂದು ಜನ ತಲುಪತ್ತರ ಒಂದು ಇಲ್ಲ ಸುಮ್ಮನೆ ₹1 ಇದರಲ್ಲಿ ವೇಸ್ಟ್ ಆಗಬಾರ್ದು ಅಂತ ನನ್ನ ಅನಿಸಿಕೆ ಆ್ಯಕ್ಚುಲಿ. ಕರೆಕ್ಟಾಗಿ 10 ಲಿಸ್ಟ್ ಔಟ್ ಮಾಡಿ ಅವ್ರ ಹತ್ರ ಕ್ಲೀನಾಗಿ ಮೂವಿ ರಿಲೀಸ್ ಆಗೋ ಟೈಮಲ್ಲಿ ಸ್ವಲ್ಪ ಜಾಸ್ತಿ ಪೋಸ್ಟರ್ಸ್ ಎಲ್ಲ ಹಾಕಿ ಎಕ್ಸಾಂಪಲ್ ಟ್ವಿಟ್ಟರಲ್ಲೂ ನಾವು ಕೆಲವೊಬ್ಬರನ್ನ ಆಯ್ಕೆ ಮಾಡ್ಕೋಬೋದು. ಟಾಪ್ 10 ಯಾರಾದರೂ ಅವ್ರು ಆ್ಯಕ್ಚುಲಿ ಯಾರು ಮೂವಿ ಬಗ್ಗೆ ಮಾತಾಡ್ತಾ ಇಲ್ವೋ ಅವರಿಗೂ ಸ್ವಲ್ಪ ಮುಂಚೆನೇ ಸ್ವಲ್ಪ ಮಾತಾಡಿ, ಅಂದರೆ ಕಂಟೆಂಟ್ ಅದು ಸ್ಟ್ರಾಂಗ್ ಆಗಿರ್ಬೇಕು. ಆಮೇಲೆ ಕಂಟೆಂಟ್ ಅವರಿಗೆ ಕಮ್ಯುನಿಕೇಟ್ ಮಾಡ್ಬೇಕು ಆ್ಯಕ್ಚುಲಿ. ಅಂದರೆ ತುಂಬ ಸ್ಟ್ರಾಂಗ್ ಕಂಟೆಂಟ್ ಇತ್ತು ಅಂದರೆ ಅವ್ರ ಹತ್ರನೂ ಕಮ್ಯುನಿಕೇಟ್ ಮಾಡಿ ಕನ್ನಡ ಟ್ವಿಟರಲ್ಲಿ ಫ್ಯಾನ್ ಪೇಜಸ್ಸು ಆ ಕಡೆ ಈ ಕಡೆ ಎಲ್ಲ ಅವ್ರಿಗೂ ಗೊತ್ತಾಗುತ್ತೆ ಅಂತ ನನ್ನ ಅನಿಸಿಕೆ. ಒಂದು ಏನಂದರೆ ಫಾರ್ಮೆಟ್ ಇರಬೇಕು. ಅದು ನೀವು ಸುಮ್ಮನೆ ಕೊಲಾಬ್ರೇಷನ್ ಲಾಸ್ಟ್ ಟೈಮಲ್ಲಿ ಹಾಗೆ ಅಂತ ಆಗ್ಬೋದು. ಇಡೀ ಮೂವಿಗೋಸ್ಕರ ನಾವೇ ಕರೆಕ್ಟಾಗಿ ಒಂದು ಲಿಸ್ಟ್ ಔಟ್ ಮಾಡಿ ಅದಕ್ಕೊಂದು ಪ್ಲಾನ್ ಮಾಡಬೇಕು ಕೊಲಾಬ್ರೇಷನಿಗೋಸ್ಕರ ಅಂತ ನನ್ನ ಅನಿಸಿಕೆ. ಪಾಯಿಂಟ್ ನಂಬರ್ 18 AI ಮತ್ತು ಪೇಯ್ಡ್ ಪ್ರಮೋಷನ್ ಅಂದರೆ ಪರ್ಫಾರ್ಮೆನ್ಸ್ ಮಾರ್ಕೆಟಿಂಗ್. AI ಹೇಗೆ ಯೂಸ್ ಮಾಡ್ಬೋದು ನಾವು ಮೂವಿ ಮಾರ್ಕೆಟಿಂಗಲ್ಲಿ ಅಂದರೆ AI ಎಲ್ಲ ಥರನೂ ಯೂಸ್ ಮಾಡ್ಬೋದು ಈಗ ಆ್ಯಕ್ಚುಲಿ. ಅಂದರೆ ಈಗ ಆಡಿಯನ್ಸ್ ಇನ್ಸೈಟ್ಸ್ ಯಾವ ಥರ ಆಡಿಯನ್ಸ್ ಬಿಹೇವಿಯರ್ ಇದೆ ಕರ್ನಾಟಕದಲ್ಲಿ, ಯಾವ ಥರ ಇದೆ, ನಾವು ಯಾವ ಏಜಿಗೆ ಮತ್ತು ಯಾವ ಲೊಕೇಶನ್ನು ಜಾಸ್ತಿ ಟಾರ್ಗೆಟ್ ಮಾಡ್ಬೋದು. ಅಂದರೆ ಈಗ 3 ಡಿಸ್ಟಿಕಲ್ಲಿ ಯಾರು ನಾವು ಜಾಸ್ತಿ ಸಿನಿಮಾ ನೋಡ್ತಾರೋ ಅವ್ರಿಗೆ ಆ್ಯಡ್ ಜಾಸ್ತಿ ರನ್ ಮಾಡ್ಬೋದು. ಅದಾದಮೇಲೆ ಲ್ಯಾಂಗ್ವೇಜ್ ಹೆಂಗಿದ್ರು ಕನ್ನಡ ಪ್ರಿಫರೆನ್ಸ್ ಇರುತ್ತೆ. ಅದಾದಮೇಲೆ ಯಾವ ಜನರೇ ಇಷ್ಟ ಆಗುತ್ತೆ, ಅಂದರೆ ಕೆಲವೊಬ್ಬರಿಗೆ ಆ್ಯಕ್ಷನ್ ಆಗಿರ್ಬೋದು, ಕಾಮಿಡಿ ಆಗಿರ್ಬೋದು, ಅವ್ರನ್ನೇ ಜಾಸ್ತಿ ಟಾರ್ಗೆಟ್ ಮಾಡ್ಬೋದು. ಆಮೇಲೆ ಈಗ ಹೇಗಿದ್ರು ಸೋಷಿಯಲ್ ಮೀಡಿಯಾ ಎಲ್ಲರೂ ಯೂಸ್ ಮಾಡ್ತಾ ಇರ್ತಾರೆ. Tier 2 ಸಿಟೀಸ್ ಜಾಸ್ತಿ ಸ್ವಲ್ಪ ಆ್ಯಕ್ಷನ್ ಮೂವೀಸ್ ಸ್ವಲ್ಪ ಇಷ್ಟಪಡ್ತಾ ಇರ್ಬೋದು. ಅವರಿಗೆ ನಾವು ಟಾರ್ಗೆಟ್ ಮಾಡೋಕ್ಕೆ ಈಸಿ ಆಗುತ್ತೆ AI. ಸೋಷಿಯಲ್ ಮೀಡಿಯಾ ಟ್ರೆಂಡ್ಸು ಮತ್ತು ಪಾಸ್ಟ್ ಮೂವಿ ಯಾವುದು ಚೆನ್ನಾಗಿ ಡಾಟಾ ಎಲ್ಲ ಗೊತ್ತಾಗುತ್ತೆ ಆ್ಯಕ್ಚುಲಿ ಯಾವ ಚೆನ್ನಾಗಿ ನೋಡ್ತಿದ್ದಾರೆ ಅಂತ. AI ಸರಿ ಯೂಸ್ ಮಾಡ್ಕೋಬೇಕು ಅಂತ ನನಗನ್ಸುತ್ತೆ. ಸ್ಕ್ರೇಪರ್ಸ್ ತಗೊಂಡ್ರೆ ಆ್ಯಕ್ಚುಲಿ ಅದು ನಾವು ಸೋಷಿಯಲ್ ಮೀಡಿಯಾದಲ್ಲಿ ಸ್ಕ್ರೇಪ್ ಮಾಡಿದರೆ ಯಾವ ವಿಡಿಯೋ ಟ್ರೆಂಡ್ ಇದೆ ಯಾವ ಪೇಜಲ್ಲಿ ಅಂತ ನೋಡ್ಬೋದು. ಹಾಗೆ ನಾವು ಸೋಷಿಯಲ್ ಮೀಡಿಯಾನ ಮತ್ತು ಪೇಯ್ಡ್ ಮಾರ್ಕೆಟಿಂಗ್ ಅಂದರೆ ನಂಗೆ ಗೊತ್ತಿದೆ ಆ್ಯಕ್ಚುಲಿ ತುಂಬ ಯಾವುದು ಅಂದರೆ ಆ ಸಿನಿಮಾ ಬಗ್ಗೆ ಟ್ರೆಂಡ್ ಆಗ್ತಿದೆಯೋ ಅದನ್ನು ಜಾಸ್ತಿ ಬೂಸ್ಟ್ ಅಥವಾ ಪೇಯ್ಡ್ ಮಾಡ್ಬೋದು. ಹಂಗಂತ ಹೇಳಿ ಜಸ್ಟ್ ಟ್ರೈಲರ್ನಷ್ಟೇ ಪೇಯ್ಡ್ ಅಂತಲ್ಲ, ಇದು ಜಸ್ಟು ಒಂದು ಈವೆಂಟಲ್ಲಿ ಏನಾದರೂ ಚೆನ್ನಾಗಿರೋ ಅದನ್ನು ಸ್ವಲ್ಪ ಬೂಸ್ಟ್ ಮಾಡ್ಬೋದು ಅಂತ ನನ್ನ ಅನಿಸಿಕೆ ಆ್ಯಕ್ಚುಲಿ. ಯಾವುದೇ ಇದ್ರೂ ಮೂವಿ ಹೆಲ್ಪ್ ಆಗುತ್ತೆ. ಅದಾದಮೇಲೆ ಇಲ್ಲಾಂದರೆ ಸುಮ್ಮನೆ ಒಂದು ಎಕ್ಸಾಂಪಲ್ ಆಗಿ AI ಚಾಟ್ ಬಾಟ್ಸ್ ಮಾಡ್ಬೋದು. ಫ್ಯಾನ್ ಎಂಗೇಜ್ಮೆಂಟ್ ಆಗಿ ಒಂದು ರಾಕಿ ಬೈ ಥರ ಒಂದು ಚಾಟ್ ಬಾಟ್ ಮಾಡಿ ಕೊಟ್ಟರೆ ರಾಕಿ ಬೈ ಹೇಗೆ ಮಾತಾಡ್ಬೋದು ಅಂತ ಕೊಡ್ಬೋದು. ಈಗ ಆ್ಯಕ್ಚುಲಿ ಚಾಟ್ GPT ಇದೆ, ಜಸ್ಟು ಒಂದು ಹೊಸದಾಗಿ ಒಂದು GPT ಮಾಡಿ ಅದರಲ್ಲೇ ಒಂದು ಆ್ಯಡ್ ಮಾಡ್ಬೋದು ರಾಕಿ ಬೈ ಕ್ಯಾರೆಕ್ಟರ್ ಏನು ಅಂತ ಹೇಳಿ. ಜಸ್ಟ್ ಇಟ್ಸ್ ಅ ಫನ್, ಬಟ್ ಜನರಿಗೆ ಅದು ಎಕ್ಸೈಟ್ ಆಗುತ್ತೆ, ನಮಗೂ ಮಾರ್ಕೆಟಿಂಗಿಗೆ ಹೆಲ್ಪ್ ಆಗುತ್ತೆ. ಈ ಥರ ಏನಾದರೂ ಒಂದು ಹೊಸದಾಗಿ AI ಒಂದು ಸೃಷ್ಟಿ ಮಾಡಿ ಏನಾದರೂ ಆಡಿಯನ್ಸಿಗೆ ಕೊಡ್ತಾ ಹೋದರೆ ಅದು ತುಂಬ ಹೆಲ್ಪ್ ಆಗುತ್ತೆ ಮಾರ್ಕೆಟಿಂಗಿಗೆ. ಅಂದರೆ ಅವರೇ ಜಾಸ್ತಿ ಮಾರ್ಕೆಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾವು ದುಡ್ಡು ಕೊಡೋದೇ ಬೇಡ ಆ್ಯಕ್ಚುಲಿ. ಅಂದರೆ ಕೊಲಾಬ್ರೇಷನು ಬೇಡ ಕೆಲವೊಂದು ಸರಿ ಆ ಥರ ಅವ್ರಿಗೆ ಎಕ್ಸೈಟ್ ಆಗ್ತಾ ಅಂದರೆ. ಆಮೇಲೆ AI ಈಗ ಸ್ವಲ್ಪ ಮೆಟಾ ಆ್ಯಡ್ಸ್ ಎಲ್ಲ ಹೇಗಾಗಿದೆ ಅಂದರೆ ನೀವು ಕ್ರಿಯೇಟಿವ್ಸ್ ಮತ್ತು ಕ್ಯಾಪ್ಷನಲ್ಲಿ ಏನು ಬರೀತಾರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆ್ಯಕ್ಚುಲಿ. ಅಂದರೆ ಈಗ ತುಂಬ AI ತುಂಬ ಟ್ರೈನ್ ಆಗಿ ನೀವು ಜಸ್ಟ್ ಯಾರನ್ನ ಟಾರ್ಗೆಟ್ ಮಾಡ್ತಿದ್ದೀರೋ ಕರೆಕ್ಟಾಗಿ ಮೆನ್ಷನ್ ಮಾಡಿದರೆ ಎಲ್ಲ ಕಡೆ ಕ್ರಿಯೇಟಿವ್ಸಲ್ಲಿ ಮತ್ತು ಕ್ಯಾಪ್ಷನಲ್ಲಿ ಎಲ್ಲ ಕರೆಕ್ಟಾಗಿ ಅದು ಜನರಿಗೆ ಕರೆಕ್ಟಾಗಿ ತಲುಪಿಸುತ್ತೆ. ಅಂದರೆ ಯಾರು ಸಿನಿಮಾ ನೋಡ್ತಾರೋ ಅವ್ರಿಗೆ ಕರೆಕ್ಟಾಗಿ ಹೋಗುತ್ತೆ. ಸುಮ್ಮನೆ ಆ್ಯಡ್ ಸ್ಪೆಂಡಲ್ಲಿ ಸುಮ್ಮನೆ ದುಡ್ಡೆಲ್ಲ ವೇಸ್ಟ್ ಆಗಲ್ಲ ಅದರಲ್ಲಿ. ಈಗೆಲ್ಲ ವಿಡಿಯೋ ಜನರೇಷನ್ ಟೂಲ್ಸ್ ಆಗಿರ್ಬೋದು, ರನ್ವೇ ಆಗಿರ್ಬೋದು, ವಿಯೋ 3 ಹೊಸದಾಗಿ ಬಂದಿರೋದಾಗಿರ್ಬೋದು, ಆ ಥರನೂ ಯೂಸ್ ಮಾಡಿ ಕೆಲವೊಂದು ವೀಡಿಯೋಸ್ ಮಾಡ್ತಾ ಹೋದರೆ ನಾವು ಮಾರ್ಕೆಟಿಂಗಿಗೆ ಯೂಸ್ ಮಾಡ್ಕೋಬೋದು ಅಂತ ನನ್ನ ಅನಿಸಿಕೆ. ವಿಡಿಯೋ ಇಮೇಜ್ ಜನರೇಷನ್ ಟೂಲ್ ಡಾಲಿ ಆಗಿರೋ ಮಿಡ್ ಜರ್ನಿ ಆಗಿರ್ಬೋದು,
ಆಮೇಲೆ ಕ್ಲಿಂಗೈ ಆಗಿರ್ಬೋದು, ಇಡಿಯೋಗ್ರಾಮ್ ಆಗಿರ್ಬೋದು, ಈ ಥರ ಹೊಸದಾಗಿ ಯಾವುದಾದ್ರೂ ಟೂಲ್ಸ್ ಬಂದರೆ ಅದನ್ನು ಟ್ರೈ ಮಾಡಿ ನಮ್ಮ ಜನಕ್ಕೆ ಅದನ್ನು ಕೊಡ್ತಾ ಹೋದರೆ ಟ್ರೆಂಡಿಂಗಲ್ಲಿ ಏನೇನು ಇರ್ತವೆ ಏನು ಅದನ್ನು ಯೂಸ್ ಮಾಡ್ಕೊತಾ ಹೋದರೆ ಜನರಿಗೂ ಅದು ಹತ್ರ ಆಗುತ್ತೆ ಮತ್ತು ಟ್ರೆಂಡಿಗೂ ಹತ್ತತ್ರ. ಈಗ ರೀಸೆಂಟಾಗಿ ಒಂದು ಇನ್ಸ್ಟಾಗ್ರಾಮಲ್ಲಿ ಒಂದು ಟ್ರೆಂಡ್ ನಡೀತಾ ಇದೆ, ಅಂದರೆ ರೀಸೆಂಟಾಗಿ ತಿನ್ನೆಸ್ಟ್ ವೀಡಿಯೋ ಟ್ರೆಂಡ್ ಅಂತ ಹೇಳಿ 5120 by 1080 ಪಿಕ್ಸೆಲ್ಸ್ ಅನ್ಸುತ್ತೆ. ಆ ಥರ ಒಂದು ಸೂಪರ್ ವೈಡ್ ಎಕ್ಸ್ಪೆಕ್ಟು, ಅದ್ರಲ್ಲಿ ನಾವೇನಾದರೂ ನಮ್ಮ ಮೂವಿನ ಜಾಸ್ತಿ ಮಾರ್ಕೆಟಿಂಗ್ ಮಾಡೋದು, ಆ ಥರ ಟ್ರಯಲ್ ಆ್ಯಂಡ್ ಎರರ್ ಮಾಡ್ತಾ ಇರಬೇಕಾಗುತ್ತೆ. ಒಂದು ಜಾಸ್ತಿ ಜನಕ್ಕೆ ರೀಚ್ ಆಗುತ್ತೆ ಟ್ರೆಂಡಲ್ಲಿ ಇದ್ದರೆ ಅಂತ ನನ್ನ ಅನಿಸಿಕೆ ಆ್ಯಕ್ಚುಲಿ.